ಹೊರಗಿನ ಭೂಲೋಕ ಬೆಳಗಾಕ ಸೂರ್ಯನೊಬ್ಬ ಸಾಕ ಹೊರಗಿನ ಭೂಲೋಕ ಬೆಳಗಾಕ ಒಳಗಿನ ಕತ್ತಲೆ ಕಳಿಯಾಕಬೇಕ ಚನ್ನ ಬಸವನ ಬೆಳಕ ಒಳಗಿನ ಕತ್ತಲೆ ಕಳಿಯಾಕಬೇಕ ಚನ್ನ ಬಸವನ ಬೆಳಕ ವಾಮನ ಕೆಲೂರ ಗ್ರಾಮ ನಾಮ ಸೀಮೆಗಳ ನೇಮ ವಾಮನ ಕೆಲೂರ ಗ್ರಾಮ ನಾಮ ಸೀಮೆಗಳ ನೇಮ ಒಟಗಲ್ಲಯ್ಯನ ಪ್ರೇಮ ಚನ್ನ ಬಸವನ ನಾಮ ಒಟಗಲ್ಲಯ್ಯನ ಪ್ರೇಮ ಚನ್ನ ಬಸವನ ನಾಮ ಸೂರ್ಯನೊಬ್ಬ ಸಾಕ ಹೊರಗಿನ ಭೂಲೋಕ ಬೆಳಗಾಕ ಒಳಗಿನ ಕತ್ತಲೆ ಕಳೆಯಾಕಬೇಕ ಚನ್ನ ಬಸವನ ಬೆಳಕ ಬಸವಯ್ಯ ವಿರಮರ ಗರ್ಭದಲ್ಲಿ ಉದಯಿಸಿ ಬಂದ ನಾಡಿನಲ್ಲಿ ಬಸವಯ್ಯ ವಿರಮರ ಗರ್ಭದಲ್ಲಿ ಉದಯಿಸಿ ಬಂದ ನಾಡಿನಲ್ಲಿ ಜನಮಲ ಗುರುಗಳ ಸೇವೆಯಲ್ಲಿ ಶಿವಯೋಗಿದ ನಾಡಿನಲ್ಲಿ ಜಗಮಲ್ಲ ಗುರುಗಳ ಸೇವೆಯಲ್ಲಿ ಶಿವಯೋಗಿಯಾದ ನಾಡಿನಲ್ಲಿ ಸೂರ್ಯನೊಬ್ಬ ಸಾಕ ಹೊರಗಿನ ಭೂಲೋಕ ಬೆಳಗಾಕ ಒಳಗಿನ ಕತ್ತಲೆ ಕಳೆಯಾಕಬೇಕ ಚನ್ನ ಬಸವನ ಬೆಳಕ ಮಹಾದಾಸೋಹಿತಾತ ಮಹಾಮಹಿಮನೀತ ಮಹಾದಾಸೋಹಿತಾತ ಮಹಾಮಹಿಮನೀತ ಸಂತಾನ ಭಾಗ್ಯವ ನೀಡಿ ಅನಂತ ಲೀಲೆಗಳ ಮಾಡಿ ಸಂತಾನ ಭಾಗ್ಯವ ನೀಡಿ ಅನಂತ ಲೀಲೆಗಳ ಮಾಡಿ ಸೂರ್ಯನೊಬ್ಬ ಸಾಕ ಹೊರಗಿನ ಭೂಲೋಕ ಬೆಳಗಾಕ ಸೂರ್ಯನೊಬ್ಬ ಸಾಕ ಹೊರಗಿನ ಭೂಲೋಕ ಬೆಳಗಾಕ ಒಳಗಿನ ಕತ್ತಲೆ ಕಳೆಯಾಕಬೇಕ ಚನ್ನ ಬಸವನ ಬೆಳಕ ಒಳಗಿನ ಕತ್ತಲೆ ಕಳೆಯಾಕಬೇಕ ಒಳ ಬಳ್ಳಾರಿಯ ಬೆಳಕ ಸೂರ್ಯನೊಬ್ಬ ಸಾಕ ಹೊರಗಿನ ಭೂಲೋಕ ಬೆಳಗಾಕ ಒಳಗಿನ ಕತ್ತಲೆ ಕಳೆಯಾಕಬೇಕು ಚನ್ನ ಬಸವನ ಬೆಳಕ ಚನ್ನ ಬಸವನ ಬೆಳಕ ಚನ್ನ ಬಸವನ ಬೆಳಕ ಸಾಂಬ ಜೈನ ಪಾರ್ವತಿ ಪದೇಶ ಹರ ಮಹಾದೇವ ಶ್ರೀ ಗುರು ಚನ್ನ ಬಸವ ಶ್ರೀ ಮಹಾರಾಜ್ ಕೆ ಜೈ. ರಜತಗಿರಿಯಂತೆ ಶೋಭಿಪ ಶ್ರೀ ರಜತಗಿರಿಯಂತೆ ಶೋಭಿಪ ವೀರಚರಿತೆಯ ವೀರಚರಿತೆಯ
ರಾಯಚೂರಿನ ವೀರ ತಾಲೂಕಾದ ರಾಯಚೂರಿನ ವೀರ ತಾಲೂಕಾದ ಮಾನ್ವಿಯ ಪಾಮನ ಕೆಲೋರ ಮಾನ್ವಿಯ ಪಾಮನ ಕೆಲೂರ ಧಾರುಣಿಯೊಳತಿ ಪಾವನಾಗಿಹ ಚಾರು ಶ್ರೀ ಒಟುಗಲ್ಲು ಬಸವನು ಚಾರು ಶೈಲಾಗ್ರದಲ್ಲಿ ಮೆರೆದನು ನಂದಿ ರೂಪದಳು ಮೆರೆದನು ನಂದಿ ರೂಪದಳು ಹೂವಿಯ ಒಟಗಲ್ಲು ಬಸವನಿಂದಲೇ ಹೂವಿಯ ಒಟಗಲ್ಲು ಬಸವನಿಂದಲೇ ಶಿವನ ಕರುಣೋದಯದ ತೇಜವು ಶಿವನ ಕರುಣೋದಯದ ತೇಜವು ತವಕದಲ್ಲಿ ಕೂಡಿಟ್ಟು ತಾ ವೀರಮ್ಮ ಗರ್ಭದಳು ತವಕದಳು ಕೂಡಿಟ್ಟು ವೀರಮ್ಮ ಗರ್ಭದಳು ಭವದ ದುಃಖವ ಕಳವ ಗಣವರ ಅವನಿಯಳು ಖ್ಯಾತಿಯನ್ನು ಪಡೆಯುವ ಅವನಿಯಳು ಖ್ಯಾತಿಯನ್ನು ಪಡೆಯುವ ಶಿವರಹಸ್ಯದಿ ಪುಣ್ಯ ಗರ್ಭವ ತಾನು ಪರಿಸಿಗಳು ಪುಣ್ಯ ಗರ್ಭವ ತಾನು ಧರಿಸಿಗಳು आनन्दमानन्दकरं प्रसन्न ज्ञानस्वरूपं निजबोधयुक्तं योगीन्द्रमीश्वरं श्रीमद्गुरुं तं नमामि नमामि श्री कल्याणी वदन सुधाकर लोकत्रयाधिपति करुणाकर निमगिगे सौख्यं शिवलिंगं राजराजेश्वरी लक्ष्मी श्रीवाणी पार्वती सारमेयं दुर्गा परमेश्वरी दुर्गा जय नमः पार्वती पति हर हर महादेव ಜಯಕಾರ ಓದೋರಿಗೆ ಮಾತ್ರ
ಅಥವಾ ಪ್ರವಚನಕಾರರಿಗೆ ಮಾತ್ರ ಅಲ್ಲ, ನಾವು 4 ಜನ ಕೇಳುಗರು ಕುಂತ್ಕೊಂಡ್ರೆ ಊರಲ್ಲಿ ಅಲ್ಲೇನು 40 ಜನ ಇದ್ದಾರೆ ಅನ್ನತಕ್ಕಂಥ ಆ ಧ್ವನಿ ನಿಮ್ಮಲ್ಲಿ ಬರಬೇಕು. ನಾ ಹೇಳಿದೆ, ಶುಭವಾಗಿರ್ತಕ್ಕಂಥ ಶಂಕರನ ಆ ಜಯಕಾರ ಏನೆಲ್ಲವೂ ಕೂಡ ನಮ್ಮ ಶಕ್ತಿ ಕೊಡ್ತಾ ಇದೆ. ಕೇವಲ ಓಂ ಅನ್ನತಕ್ಕಂಥ ಆ ಶಬ್ದ ಏನಿದೆಯೇ ಅದು ನಿಮ್ಮ ಹಾರ್ಟ್ ಅಂತಕ್ಕಂಥದ್ದೇನಿದೆಯಲ್ಲ ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಇವತ್ತು ಭಾರತ ದೇಶದ ಅತ್ತ ಇರ್ತಕ್ಕಂಥ ಜನ ಕಂಡಿಡಿದ್ದಾರೆ. ಓಂ ಅಂತ ಅದ್ಭುತ ಶಕ್ತಿಯನ್ನು ಹೊಂದಿರತಕ್ಕಂಥ ಮಂತ್ರ ಶಕ್ತಿ ಭಾರತೀಯರಿಗೆ ಬಿಟ್ಟು ಇನ್ಯಾರಿಗೂ ಇಲ್ಲ ಅಂತಕ್ಕಂಥದ್ದು ಇವತ್ತು ಘಂಟಾಘೋಷವಾಗಿ ಹೇಳಬೇಕಾಗಿದೆ. ಅಂಥದ್ದು ನಾವು ಹೇಳ್ತಕ್ಕಂಥವ್ರು ಯಾಕೆ ನಾಚಿಕ್ ಪಟ್ಕೊಳ್ಬೇಕು ಅಂತ ನಾ ಹೇಳ್ತೇನೆ. ಯಾಕೆ ನಾಚಿಕ್ ಪಟ್ಕೊಳ್ಬೇಕು? ನಮ್ಮ ಧ್ವನಿ ಹೊರಗೆ ಬರಲಿ, ನಮ್ಮ ಒಳಗಿನ ಅಂತರಂಗ ಸ್ವಚ್ಛವಾಗಲಿ, ಒಳಗಿನ ಆ ಹೃದಯ ಇನ್ನೂ ಸ್ವಚ್ಛವಾಗಲಿ. ಅಂದ್ರೆ ಆ ಹಾರ್ಟ್ ಏನಿದೆಯಲ್ಲ ಅದು ನಿಜವಾಗ್ಲೂ ಕೂಡ ಬ್ಲಾಕ್ ಆಗ್ತಕ್ಕಂಥದ್ದು ಕೂಡ ಆ ಬ್ಲಾಕ್ ಅನ್ನು ಸರಿಸಿಬಿಡ್ತದಂತೆ ಬೆಳೆಸಿ ವಿಜ್ಞಾನಿಗಳು ಹೇಳಿರ್ತಕ್ಕಂಥ ಮಾತು. ಜೈ ನಮಃ ಪಾರ್ವತಿ ಪತಿ. ಪರಮ ತಪಸ್ವಿಗಳು, ಶಾಪಾನುಗ್ರಹ ಸಮರ್ಥರು, ನಾಡನ್ನು ಧರ್ಮದ ಬೀಡನಾಗಿ ಮಾಡಿ ಲಿಂಗೈಕ್ಯರಾಗಿದ್ದರಿಂದ ಉಜ್ಜಯಿನಿ ಶುದ್ಧಲಿಂಗ ಶಿವಾಚಾರ್ಯ ನಡೆದವರಿಗೆ ಭಕ್ತಿ ಪುರಸ್ಸರವಾಗಿ ನಮಸ್ಕರಿಸಿ, ಪರಮ ನಿರಂಜನರು, ನಿರಾಭಾರಿಗಳು, ನಿರಪೇಕ್ಷಿಗಳು, ತ್ರಿವಿಧ ದಾಸೋಹ ಮೂರ್ತಿಗಳು, ನಮ್ಮೆಲ್ಲರ ಆರಾಧ್ಯ ದೈವವಾಗಿ ಮುಂದೆ ಚನ್ನಬಸವ ಶಿವಯೋಗಿಯವರ ಪಾದಕ್ಕೆ ಸಂಪೂರ್ಣ ಹಣೆಮಣಿದು ಊರ ದೈವಗಳಿಗೆಲ್ಲ ನಮಸ್ಕರಿಸಿ, ಎನ್ನ ಪರಮಾರಾಧ್ಯರು, ಪರಮ ಪೂಜ್ಯರು ಶರಣ ದೊಡ್ಡಯ್ಯಪ್ಪಗಳವರ ಮಹಾಮಾತೆ ಬಸವಾಂಬೆಯವರ ಪಾದಕ್ಕೆ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿ ಏನೆಲ್ಲವನ್ನು ನಡೆಸ್ತಕ್ಕಂತಹ ನಮ್ಮ ಪರಮ ಪೂಜ್ಯ ಸಹೋದರ ಮಾತ್ರ ಅಲ್ಲವರೆಲ್ಲ ತೀರ್ಥರೂಪರು, ಪೂಜ್ಯರು, ಶರಣರು ಆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ದಿವ್ಯ ನಮನಗಳನ್ನು ಸಮರ್ಪಣೆ ಮಾಡಿ, ಇವತ್ತಿನ ವೇದಿಕೆಯ ಮೇಲಿರ್ತಕ್ಕಂಥವರು ನೀವು ನೋಡಿರಬಹುದು, ಸಮೀಪದ ಸದ್ದೇಕೂಳೂರಿನ ವೇದಾಗಮ ಪಾಠಶಾಲೆಯ ಮುಖ್ಯಸ್ಥರು ಮತ್ತು ಅದಕ್ಕೆ ಎಲ್ಲ ರೀತಿಯಿಂದ ಚಾಲನೆ ಮಾಡಿ ಸುಮಾರು 20 ವಿದ್ಯಾರ್ಥಿಗಳನ್ನು ನಡೆಸ್ತಕ್ಕಂಥ ಒಂದು ಪಾಠಶಾಲೆ ಸಮೀಪದಲ್ಲಿದೆ ಅಂತಕ್ಕಂಥದ್ದು ಬಹಳ ಜನಕ್ಕೆ ಗೊತ್ತಿಲ್ಲ ಅನ್ಸದೆ. ಅಲ್ಲಿ ಎಷ್ಟೋ ಜನ ವೈದಿಕ ಮಂತ್ರಗಳನ್ನು ಕಲಿತು ಪೂಜಾದಿಗಳನ್ನು ಸಕ್ರಮವಾಗಿ ಶಾಸ್ತ್ರಬದ್ಧವಾಗಿ ಹೇಳ್ತಕ್ಕಂಥ ಒಂದು ಪರಿಪಾಠವನ್ನು 20 ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದಾರೆ. ಒಟ್ಟುಗಳಿದ್ದಾರೆ ಅಲ್ಲಿ 20-25 ಅಂಥವರು ಈಗ ನಮ್ಮ ಈ ಸಭೆಗೆ ಬಂದಿರತಕ್ಕಂಥವರು. ಅಷ್ಟೇ ಅಲ್ಲ, ಆ ಒಂದು ವೇದಾಗಮ ಪಾಠಶಾಲೆ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯಕ್ಕೆ ಸುಮಾರು 2 ಎಕರೆ ಭೂಮಿ ಕೊಟ್ಟಿರ್ತಕ್ಕಂಥ ಮಹಾ ದಾತ ಇದನ್ನು ಇಲ್ಲೇ ಕುಂತ್ಕೊಂಡಿದ್ದಾನೆ ನೋಡ್ರಿ, ಸೋಮಣ್ಣ ಅಂತಕ್ಕಂಥ ತಾತ. ಒಮ್ಮಿಂದೊಮ್ಮೆಲೆ ಕೇಳಿದ್ರೆ ಮಲ್ಲಿಕಾರ್ಜುನ ದೇವಾಲಯಕ್ಕೆ ಇಷ್ಟಂತ ಕೊಟ್ಬಿಟ್ಟ 1 ಎಕರೆ. ಮತ್ತೆ ಆ ಕಡೆಗೆ ಪೂಜೆ ಮಾಡಲಿಕ್ಕೆ ಮತ್ತು ಅಲ್ಲಿ ಇರ್ತಕ್ಕಂಥ ಆ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ನಾವು ಪಾಠಶಾಲೆ ಇಡಬೇಕು ಅನ್ನತಕ್ಕಂಥದ್ದು ಏರ್ಪಾಟ್ ಮಾಡಿದ್ರೆ ಅದಕ್ಕೂ 1 ಎಕರೆ ಕೊಟ್ಬಿಟ್ಟ. ನೋಡ್ರಿ ಎಷ್ಟು ಉದಾರಿಗಳು ಅನ್ನತಕ್ಕಂಥದ್ದು. ಜೀವಲ್ಲಿ ಕೊಡ್ತಕ್ಕಂಥ ಒಂದು ಮನಸ್ಸು ಇದ್ರೆ ಏನೆಲ್ಲವನ್ನು ನಾವು ತ್ಯಾಗ ಮಾಡ್ತೀವಿ ಅಂತಕ್ಕಂಥದ್ದಕ್ಕೆ ನಮ್ಮ ಸೋಮಣ್ಣನವರೇ ಉದಾಹರಣೆ. ಹೀಗೆ ಅನೇಕ ಭಟ್ಟಾದಿಗಳಲ್ಲಿ ದಯಮಾಡಿಸಿದ್ದಾರೆ.
ಪ್ರತಿದಿನ ನಿಮಗೆಲ್ಲ ಕೂಡ ಸುಮಧುರವಾಗಿ ವಾಚನ ಮಾಡಿ ರಂಜಿಸ್ತಕ್ಕಂತಹ ಸನ್ಮಾನ್ಯ ಶ್ರೀ ಜಗದೀಶ್ ಗವಾಯಿಗಳವರೇ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆತ್ಮೀಯರು, ವಯೋವೃದ್ಧರು ಮಾತ್ರ ಅಲ್ಲ, 81 ವರ್ಷ ಆದರೂ ಕೂಡ ಆನೆ ಕೇಳ್ತಕ್ಕಂಥದ್ದು ಇಲ್ಲ. ನನಗೆ ಆನಿಕೆ ಬೇಕಾಗೈತೆ ಅಲ್ಲಿ ಮೆಲ್ಲಕ್ಕೆ ಹಿಂದೆ ಗಾದಿಟ್ಟಾರ. ಯಾವ ಒಂದು ಆಧಾರ ಇಲ್ಲದೆ ಕುಂತ್ಕೊಂಡಿರ್ತಕ್ಕಂಥ ವ್ಯಕ್ತಿ 81 ವರ್ಷದ ದಿಲ್ರುಬಾ ವಾದನಕಾರ ಇಲ್ಲಿದ್ದಾರೆ. ಶಾಂತವೀರಯ್ಯನವರು, ಪಕ್ಕದಲ್ಲಿ ಆತ್ಮೀಯ ರಾಮು ಇದ್ದಾರೆ. ಇವೆಲ್ಲ ಮೇಳ ಅಂತಾರೆ. ಇದನ್ನ ಮೇಳ ಅನ್ನೋದು. ಒಂದು ಬಿಟ್ಟರೆ ಒಂದಿರೋದಿಲ್ಲ. ಹಾಡುಗಾರಿಕೆ ಬಿಟ್ಟರೆ ತಬಲ ಇರೋದಿಲ್ಲ, ತಬಲ ಬಿಟ್ಟರೆ ಹಾಡುಗಾರಿಕೆ ಇರೋದಿಲ್ಲ. ಇವೆಲ್ಲ ಮೇಳವಾದ್ರೆ ಮಾತ್ರ ಇದು ರಂಜಿಸ್ತತೆ ಅಂತಕ್ಕಂಥ ಒಂದು ಸಭೆ ಇದು. ಅಷ್ಟೇ ಅಲ್ಲ, ನಾಗರಹಾಳಿನ, ಅರಬನೂರು, BM ಸೂಗೂರು, ಕುಂಟನಹಾಳು, ಹಾಗೆ ಬೇರೆ ಬೇರೆ ಊರುಗಳಿಂದ ಸಂತೇಕೂಡ್ನೂರು ಹೀಗೆ ಬಂದಿರತಕ್ಕಂಥ ಅನೇಕ ಭಕ್ತಾದಿಗಳು ಬೇರೆ ಊರಿನಿಂದ ಶ್ರಮ ವಹಿಸಿ ಬರ್ತಾ ಇದ್ದಾರೆ. ನೋಡಿ ಎಷ್ಟು ಬಿಸಿಲು ಈಗ ನೋಡ್ತಾ ಇದ್ದೀರಿ ನೀವು. ಇವತ್ತಿನ ಪಾಠಶಾಲೆಗಳಲ್ಲಿ ನಿಮ್ಮನ್ನು ಕೇಳಿದ್ರೆ ಏನಂತೀವಿ, ಕಾಲಗಳೆಷ್ಟಂತ ನಿಮ್ಮನ್ನು ಕೇಳ್ತೀನಿ ನಾನು. ಇಲ್ಲಿ ಮುಂದೆ ಕುಂತ್ಕೊಂಡಿರಲ್ಲ. ಸೀಸನ್ಸ್ ಎಷ್ಟು? ಕನ್ನಡ ಕೇಳ, ಇಂಗ್ಲೀಷ್ನಾಗ ಕೇಳ. ಕನ್ನಡ ಕೇಳ್ತೀನಿ, ಇಂಗ್ಲೀಷ್ನಾಗ ಕೇಳ್ತೀನಿ. ಕಾಲಗಳೆಷ್ಟು? ಮತ್ತೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಲ್ಲ. ಮಳೆಗಾಲ ಅಲ್ಲ, ಬೇಸಿಗೆ ಕಾಲ, ಚಳಿಗಾಲ. ಯಾರು ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಇರ್ತಕ್ಕಂಥವ್ರು ಮುಂದೆ ಬಂದರೆ ಬೇಸಿರ್ತದೆ. ಯಾಕಂತಂದ್ರೆ ಪುರಾಣದ ಫಲ ದೊರಕಬೇಕು ನಿಮಗೆ. ಪುರಾಣದ ಫಲ ದೊರಕಬೇಕಂದ್ರೆ ಸ್ವಲ್ಪ ಎದುರಿಗಿದ್ರೆ ಇನ್ನೂ ಉತ್ತಮ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾ ಹೇಳಿದೆ ಈಗಾಗಲೇ, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅಂತ ಹೇಳ್ತಾರೆ. ಆದರೆ ಈಗ ಪ್ರಸ್ತುತ ಕಾಲ ಎಷ್ಟು ಅಂದರೆ ಒಂದೇ ಒಂದು. ಯಾವುದು ಅಂದರೆ ಬೇಸಿಗೆ ಕಾಲ. ಅದರಲ್ಲಿ ಎರಡಂತೆ. ಯಾವುದು? ರಣ ಬಿಸಿಲಿನ ಒಂದು ಬೇಸಿಗೆ ಕಾಲ, ಮಾಮೂಲು ಬೇಸಿಗೆ ಕಾಲ ಒಂದು. ಅಂದರೆ ಒಟ್ಟಾರೆ ಬೇಸಿಗೆ ಕಾಲಂದೇ ಉಳಿದತ್ತೆ ನಮಗೆ. ಉಳಿಸ್ಕೊಳ್ಳಿ ಅಂತ ಬೇಸಿಗೆ ಕಾಲ ಅಂದರೆ ನಮಗೆ ಉಳಿದತ್ತೆ. ರಾಜಸ್ಥಾನದಲ್ಲಿ ಈಗ 53 ಡಿಗ್ರಿ ಸೆಂಟಿಗ್ರೇಡ್ 53 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ ಆಗಿ ಅಲ್ಲಿರ್ತಕ್ಕಂಥವರು ಜೀವನ ಮಾಡೋದಕ್ಕೆ ಕಷ್ಟ. ಆದರೂ ನಮಗಿನ್ನೂ 42-43 ಒಳಗೆ ಇದೆ ಅಂತಂದರೆ, ಆದರೂ ಕೂಡ ಅವೆಲ್ಲವುಗಳನ್ನು ಬದಿಗಿಟ್ಟು ಶ್ರದ್ಧೆಯಿಂದ ಇಲ್ಲಿಗೆ ಬರ್ತಾ ಇದ್ದೀರಲ್ಲ, ಅದು ದೊಡ್ಡ ಕೆಲಸ. ಅಷ್ಟೇ ಅಲ್ಲ, ಹೆಣ್ಮಕ್ಳಂತೂ ನಿಜವಾಗ್ಲೂ ಕೂಡ ಈ ಟಿವಿಗಳಿಗೆ ಪ್ರತಿದಿನ ನೋಡಿರ್ತಕ್ಕಂಥವ್ರು ಅವೆಲ್ಲ ಆಫ್ ಮಾಡಿ ಬಂದಿರಿ. ಇವತ್ತು ನೀವು ಆಫ್ ಮಾಡಿ ಬಂದಿರಿ. ಇನ್ನೊಂದು 8 ದಿನ ಆಫ್ ಮಾಡಿಬಿಟ್ರೆ ಏನೋ ನಿಮಗೆ ಪುಣ್ಯ ಸಂಪಾದನೆ ಮಾಡಿದಂತಾಗ್ತದೆ ಅನ್ನೋ ಮಾತು ಹೇಳ್ತಾ, ಕಡೆಗೀಲಿಲ್ಲದ ಬಂಡಿ ಕಡೆಗಾಂಬುದು ಮಾಂಬುದೆ, ಕಡೆಗೀಲು ಬಂಡಿಗಾಧಾರ, ಕಡುಗರ್ಪವೇರಿದ. ಬೇಸ್ ಕೇಳಬೇಕು, ವಚನ ಅರ್ಥ ಆಗಿಬಿಡ್ತದೆ ನಿಮಗೆ. ನಾನು ಸಣ್ಣ ಕತೆ ಹೇಳೋದು ಮಾತ್ರ ಮುಖ್ಯ ಅಲ್ಲ, ಯಾವನ್ನ ಅಲ್ಪ ಸ್ವಲ್ಪ ಸಣ್ಣ ನಗಿಸೋ ಕಥೆಗಳು ಹಾಗಾಗಿ ಬರ್ತಿರ್ತಾವೆ ಚುಟುಕಾಗಿ, ಅಷ್ಟೇ ಹೊರತು ಕಡೆಗೀಲಿಲ್ಲದ ಬಂಡಿ ಕಡೆಗಾಂಬುದು ಮಾಂಬುದೆ, ಕಡೆಗೀಲು ಬಂಡಿಗಾಧಾರ ಅಲ್ಲಿವರೆಗೆ ಸರಿ ಹೋಯ್ತು. ಮತ್ತೆ ಇನ್ನೊಂದು ಬಂಡಿ ತೆಗೆದಾನ, ಕಡುದರ್ಪವೇರಿದ ಈ ಒಡಲೆಂಬ ಬಂಡಿಗೆ, ಮೃಗ ಶರಣರ ನುಡಿಗಣನವೇ ಕಡೆಗೀಲು ಕಾಣ ರಾಮನಾಥ ಅಂತೇಳಿ ದೇವರ ದಾಶಮಾರ್ಯರು ವಚನ ಹೇಳಿದಾರಲ್ಲ. ಕಡಾಣಿ ಅಂದ್ರು ಒಂದೇ, ಕಡಿಗೇಲು ಅಂದ್ರು ಒಂದೇ. ಕಡಾಣಿ ಅಂದ್ರೆ ಒಂದೇ, ಕಡಿಗೇಲು ಅಂದ್ರು ಒಂದೇ.
ಏನೆಲ್ಲ ನಾವು ಶೃಂಗಾರ ಮಾಡಿಕೊಂಡು ಬಂಡಿಯನ್ನು, ಈಗ ಬಂಡಿ ಕಡಿಮೆ ಆಗಿಬಿಟ್ಟ, ಹಳ್ಳಿಗಳಲ್ಲಿ ಬಂಡಿ ಕೂಡ ಕಡಿಮೆ ಆಗಿಬಿಟ್ಟ. ಆಗಿನ ಕಾಲದಲ್ಲಿ ಮದುವೆಗಳಿಗೆ ಬಂಡಿ ಇರ್ತಿದ್ವು, ಶುಭ ಕಾರ್ಯಗಳಿಗೆ ಬಂಡಿ ಇರ್ತಾ ಇದ್ವು, ಏನಾದರೂ ಬೇರೆ ಒಂದು ಕರ್ಕೊಂಡು ಬರ್ಬೇಕಾದ್ರೂ ಬಂಡಿ ಇರ್ತಾ ಇದ್ವು. ಆ ಬಂಡಿ ಏನು ನಾವು ಶೃಂಗಾರ ಮಾಡಿ ಎತ್ತರಗಳು ಜೂಲ ಹಾಕಿ ಕೋಡಣಸ ಹಾಕಿ ಬಹಳವಾಗಿ ವಿಜೃಂಭಣೆಯಿಂದ ಹೋಗ್ತಾ ಇದ್ರೂ ಕೂಡ ಪ್ರಥಮವಾಗಿ ಆ ಬಂಡಿಗಾಲಿಗೆ ಕೊನೆಯಲ್ಲಿರ್ತಕ್ಕಂಥ ಕಡಾಣಿಯನ್ನು ಗಮನಿಸಬೇಕು. ಆ ಕಡಾಣಿಯನ್ನು ಗಮನಿಸಿದೆ ನೀವು ಹೊಡೆದ್ರೆ ಅಂದ್ರೆ ಬಂಡಿನ 4 ಹೆಜ್ಜೆ ಹೋಗೋದ್ರೊಳಗ ಬಿದ್ದು ಹೋಗಿಬಿಡ್ತದೆ ಬಂಡಿ, ಬಿದ್ದು ಹೋಗಿಬಿಡ್ತದೆ ಬಂಡಿ. ಹಾಗೆಯೇ ಈ ದೇಹವೆಂಬ ಬಂಡಿ, ಇದು ದೇಹವೆಂಬ ಬಂಡಿ ಎಂಥ ಬಂಡಿ ಅಂದ್ರೆ ಕಡುದರ್ಪವೇರಿದ ಬಂಡಿ, ಅಹಂಕಾರದಿಂದ ದರ್ಪ ಇರತಕ್ಕಂಥ ಬಂಡಿ ಇದು ಅಂತಾನೆ. ಸುಮ್ಮನೆ ಇರತಕ್ಕಂಥ ಬಂಡಿ ಅಲ್ಲದ, ಅಹಂ ಮಮಕಾರಗಳನ್ನು ಹೊಂದಿರತಕ್ಕಂಥ ಈ ಬಂಡಿಗೆ ಸ್ವಲ್ಪ ಕಡಾಣೆ ಹಾಕ್ಬೇಕು ಅಂತಿರ್ತಾರೆ ನೋಡ್ರಿ. ಕಡಾಣಿ ಇಲ್ದ ಬಂಡಿ ಇಚ್ಚ ಬಂದಂಗೆ ಹೋಗ್ತದಂತಾರೆ, ಕಡಾಣಿ ಇಲ್ದ ಬಂಡಿ ಇಚ್ಚ ಬಂದಂಗೆ ಹೋಗ್ತದಂತಾರ. ಅದಕ್ಕಾಗಿ ಕಡಾಣಿ ಇರಬೇಕು ಈ ಬಂಡಿಗೆ. ಅದುವೇ ಬೇರೆ ಯಾವುದೂ ಅಲ್ಲ, ಮೃಡ ಶರಣರ ನುಡಿಗಡಣ. ಮೃಡ ಶರಣರ ನುಡಿಗಡಣ ಅಂದ್ರೇನು? ಇಂತಹ ಪ್ರವಚನಾದಿಗಳು, ಪುರಾಣಾದಿಗಳು, ಆಶೀರ್ವಚನಗಳು ಏನು ಇರ್ತಾವಲ್ಲ, ಈ ಸತ್ಸಂಗದಲ್ಲಿ ಕುಳಿತುಕೊಂಡಿದ್ದೀರಲ್ಲ, ಇದು ಭಾಗ್ಯ ನಿಮ್ಮದು, ಇದು ಭಾಗ್ಯ ನಿಮ್ಮದು. ನಿಜವಾಗ್ಲೂ ಕೂಡ ನಾನು ಮತ್ತೆ ಹೇಳಬೇಕು, ನಾಗರಹಾಳ್ನ ಭಕ್ತರು ಇಷ್ಟೆಲ್ಲ ಕಷ್ಟಪಟ್ಟು ಖರ್ಚು ಮಾಡಿ ಯಾರಿಗಾಗಿ ಮಾಡ್ತಾ ಇದ್ದಾರೆ? ಸಕಲ ಜನಾಂಗದ ಒಳಿತಿಗಾಗಿ ಅನ್ನತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು. ಅದು ಮುಖ್ಯ. ಲೋಕ ಕಲ್ಯಾಣಕ್ಕಾಗಿ ಇಂತಹ ಕಾರ್ಯಗಳು ನಡೀತಾವೆ ಹೊರತು ಒಬ್ಬರ ಕಲ್ಯಾಣಕ್ಕಾಗಿ ಅಲ್ಲ ಅನ್ನತಕ್ಕಂಥದ್ದು ನಿರ್ಧರಿಸ್ಕೊಳ್ಬೇಕು ನಾವು. ಇಲ್ಲಿ ಯಾವ ಸ್ವಾರ್ಥ ಇಲ್ಲ, ಯಾವ ಆಸೆ ಇಲ್ಲ. ಎಲ್ಲವುಗಳನ್ನು ಬಿಟ್ಟು, ಮನೆ ಮಾರು ಬಿಟ್ಟು ಕೂಡ ನಿಂತುಕೊಂಡಿರ್ತಕ್ಕಂಥವರು ಉಂಟು ಇಲ್ಲಿ ಈ ಕೆಲಸಗಳಿಗಾಗಿ. ನಿಜವಾಗಲೂ ಕೂಡ ಅದನ್ನು ನಾವು ಭಕ್ತಿ ಅಂತ ಹೇಳ್ತೀವಿ. ನಾ ಇನ್ನೇ ಹೇಳಿದೆ, ಸೇವೆಯೇ ಭಕ್ತಿ ಹೊರತು ಬೇರೆ ಏನೂ ಅಲ್ಲ. ನಾವು ಏನು ಸೇವೆ ಮಾಡ್ತೀವೋ ಅದು ಭಕ್ತಿ ಹೊರತು, ನಾವು ಭಕ್ತಿ ಅಂತಂದ್ರೆ ಬೇರೆ ಪೂಜೆ ಮಾಡ್ತಕ್ಕಂಥದ್ದು ಭಕ್ತಿ ಇರಬಹುದು. ಅದೇನೇ ಇರಲಿ, ನಾವು ಇಲ್ಲಿ ಈ ರೀತಿಯ ಕೆಲಸಗಳನ್ನು ಹಮ್ಮಿಕೊಂಡಿದ್ದೇವೆ ಅಂತಂದ ಮೇಲೆ ನಾವೆಲ್ಲರೂ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾದಾಗ ನಾವು ಕೃತಾರ್ಥರಾಗ್ತಾ ಇದ್ದೇವೆ, ದೊಡ್ಡವರ ಕೃಪೆಗೆ ಪಾತ್ರ ಆಗ್ತಾ ಇದ್ದೇವೆ ಅನ್ನತಕ್ಕಂಥ ಮಾತನ್ನು ಹೇಳಿ, ನಿಜವಾಗಲೂ ದೃಢಶರಣ ನುಡಿಗಣವನ್ನು ದಿನ ಇಲ್ಲಿ ಕೇಳ್ತಾ ಇದ್ದೀರಿ. ಹೀಗೆ ಆ ಪುರಾಣ ಸಾಗಿ ಬರ್ತಾ ಬಂಧುಗಳೇ, ನೇರವಾಗಿ ನಾವು ಕರ್ನಾಟಕದ ಭಕ್ತಿಯ ಜಿಲ್ಲೆ ಅಂತಂದ್ರೆ ರಾಯಚೂರು ಅಂತ ಹೇಳ್ತಾರೆ. ಇವತ್ತು ಭಕ್ತಿಯ ಜಿಲ್ಲೆ ಅಂದ್ರೆ ರಾಯಚೂರು ಅಂತ ಹೇಳ್ತಾರೆ. ಎಷ್ಟೋ ಶರಣರು, ಎಷ್ಟೋ ದೇವಾಲಯಗಳು ವಿಜೃಂಭಣೆಯಿಂದ ಅಲ್ಲಿ ಇದ್ದು ಜನಗಳಿಗೆ ಭಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಆ ಜಿಲ್ಲೆ ಅಂತಂದ್ರೆ ರಾಯಚೂರು ಜಿಲ್ಲೆ ಅಂತ. ಭತ್ತದ ಜಿಲ್ಲೆ ಮಾತ್ರ ಅಲ್ಲ ಅದು ಭಕ್ತಿಯ ಜಿಲ್ಲೆ ಕೂಡ ಅಂತಕ್ಕಂಥದ್ದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಅಂತ ಭಕ್ತಿಯ ಜಿಲ್ಲೆಯಾಗಿರ್ತಕ್ಕಂಥ ರಾಯಚೂರು ಜಿಲ್ಲೆಯ ಮಾನ್ವಿ ಕತೆಗೆ ಬರ್ತಾ ಇದ್ದೀನಿ. ನಿಮ್ಮೆಲ್ಲಕ್ಕೆ ನಾನು ಕತೆಗೆ ಬರ್ತಾ ಇದ್ದೀನಿ, ತಾತನವ್ರ ಕತೆಗೆ. ಮಾನ್ವಿ ಸುತ್ತಮುತ್ತ ಕೂಡ ಭಾರಿ ಮಠ ಮಾನ್ಯಗಳಿವೆ. ಆ ಮಾನ್ವಿಯ ಪಾಮನ ಕೆಲೂರು ಊರು. ಕೇವಲ ಪಾಮನ ಕೆಲೂರು ಅಲ್ಲ, ಅದು ಕೈವಲ್ಯದ ಊರು ಅಂತ ಹೇಳ್ತಾ ಇದ್ದಾನೆ. ಕೈವಲ್ಯದ ಊರು ಅಂತೆ. ಯಾಕಂತಂದ್ರೆ ದೊಡ್ಡ ಶರಣರಾಗುವ ಮುಂದೆ ಹುಟ್ಟಿರ್ತಕ್ಕಂತಹ ಪವಿತ್ರವಾಗಿರ್ತಕ್ಕಂತಹ ಜನ್ಮಸ್ಥಳ ಪಾಮನ ಕೆಲೂರು. ಅಲ್ಲಿ ಪಾಮನ ಕೆಲೂರಿನಲ್ಲಿ
ಒಟಗಲ್ಲ ಬಸವಣ್ಣ ಅಂತದ ನಮ್ಗೆ ಹಾಗೆ ಆದಿ ಬಸವಣ್ಣ ಅಂತದಾನೆ. ಸ್ವಲ್ಪ ದೂರ ಹೋದ್ರೆ ಪರಮೇಶ್ವರಯ್ಯ ಅಂತ ನಾವು ಅಂತೀವಲ್ಲ, ದೇವಾಲಯ ಐತೆ ನೋಡ್ರಿ, ಅರಣ್ಯ ದೂರ ಐತೆ, ನಮಗೆ ಊರ್ಲಿಂದ ದೂರ ಐತೆ. ಊರ್ಲಿಂದ ದೂರ ಇದ್ರು ಕೂಡ ಮನಸ್ಸಿನಿಂದ ದೂರ ಇಲ್ಲ ಪರಮೇಶ್ವರಯ್ಯ. ಅಲ್ಲ ನಿಮಗೆಲ್ಲ ಯಾವುದು ಕೂಡ ಈ ಒಕ್ಕಲತನ ಮಾಡ್ತಕ್ಕಂಥ ರೈತ ಬಾಂಧವರು ನಮ್ಮವರು ಪರಮೇಶ್ವರನ ಗುಡಿಗೆ ಹೋಗಿ ಮುಂದೆ ಹೋಗ್ತಾರೆ ಆ ಭಾಗದಲ್ಲಿದ್ದವರು. ಅಂದಮೇಲೆ ಊರ ಬಿಟ್ಟು ದೂರ ಇದೆ ಈ ಪಾವನ ಕೆಲವೂರಿನ ಒಟಗಲ್ಲ ಬಸವಣ್ಣ. ಯಾವುದದು? ನಾ ಕೇಳ್ತೀನಿ ನಿಮ್ಮ ಮುಂದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾಳೆ ಕೇಳ್ತೀನಿ, ಅವರು ಹುಟ್ಟಿದ್ದೆಲ್ಲಿ, ಎಷ್ಟನೇ ಇಸ್ವಿ, ಪ್ರಾರಂಭ ನಾ ಏನು ಮಾಡಿದೆ, ಇದೆಲ್ಲ ಕೇಳ್ತೀನಿ. ನಿಮ್ಮನ್ನು ಜಾಗ್ರತೆಯಿಂದ ಕೇಳ್ತಿರಲ್ಲ, ಭಾರಿ ಹುಷಾರದಿಂದ ಕೇಳ್ತಿರಲ್ಲ. ಸರಿ, ಒಟಗಲ್ಲ ಬಸವಣ್ಣ ಸಮೀಪದಲ್ಲಿ ಇದೆ, ಸಮೀಪದಲ್ಲಿದೆ. ಆ ಒಟಗಲ್ಲ ಬಸವಣ್ಣ ಮಹಿಮಾತೀತ, ಮಹಾಮಹಿಮ ಅಂತೆ. ನೋಡಕ್ ನೋಡಿದ್ರೆ ಬಸವಣ್ಣ ಮಂಡಾಗಿಬಿಟ್ಟೈತೆ ಎಲ್ಲ, ಏನೂ ಇಲ್ಲ ದೇವಾಲಯ. ಇದೀಗ ಆದಿ ಬಸವಣ್ಣ ನೋಡ್ತಿರಲ್ಲ, ಇಲ್ಲೇ ಆದಿ ಬಸವಣ್ಣ ನೋಡ್ತಿರಲ್ಲ, ಆದಿ ಬಸವಣ್ಣನಿಗೆ ಎಷ್ಟೋ ಜನ ಶಿಷ್ಯರಿದ್ದಾರೆ. ಬಂದು ಇಲ್ಲಿ ನೈವೇದ್ಯ ಮಾಡಿಸಿ ಪೂಜೆ ಮಾಡಿಸಿ ಹೋಗ್ತಾರೆ. ಎಷ್ಟೋ ದೂರದಿಂದ ಮನೆ ದೇವರಾಗ್ಯಾನ ಆದಿ ಬಸವಣ್ಣ. ನಮಗೆ ಸಮೀಪ ಇದ್ದವ್ರಿಗೆ ಗೊತ್ತಿಲ್ಲ, ಅಷ್ಟೇನು ಹೋಗ್ತೀವಿ, ಅಟ್ಲಿಕ್ಕೆ ಕೊನೆ ಪಕ್ಷ ನಮಸ್ಕಾರ ಅಂತೂ ಮಾಡಿ ಹೋಗ್ತೀವಿ, ನಮಸ್ಕಾರ ಮಾಡ್ತೀವಿ. ಅಂದ್ರೆ ಅದರ ಆಕಾರ ಮುಖ್ಯ ಅಲ್ಲ, ದೇವಾಲಯದಲ್ಲಿರ್ತಕ್ಕಂಥ ದೇವರ ಆಕಾರ ಮುಖ್ಯ ಅಲ್ಲ. ನಮ್ಮ ದೇವಾಲಯದಲ್ಲಿ, ಈಶ್ವರ ದೇವಾಲಯದಲ್ಲಿ ಪಕ್ಕದಲ್ಲಿ ಬಸವಣ್ಣ ಐತಲ್ಲ, ನೀವು ಗಮನಿಸಿರ? ಅದಕ್ಕೆ ನನ್ನ ಆಕಾರ ಐತೇನ? ಆಕಾರ ಐತಾ? ಸುಮ್ಮನೆ ನಿಂತ್ಕೊಂಡ್ಬಿಟ್ಟಾನ. ಆಕಾರದಿಂದ ಮಾಡಿಲ್ಲ, ಅವೆಲ್ಲ ಉದ್ಭವ ಆಗಿರ್ತಕ್ಕಂಥವು ಇರಬಹುದೇನೋ ಅಂತ ಅನಿಸ್ತದೆ ನನಗೆ. ಆಕಾರದಿಂದ ಮಾಡಿರೋ ಬೇರೆ, ಬಹಳ ಕೆತ್ತನೆ ಇರ್ತದೆ, ಶಿಲ್ಪಕಲೆ ಇರ್ತದೆ, ಬಹಳ ನೈಸಾಗಿ ಮಾಡಿರ್ತಾರೆ, ಅವೆಲ್ಲ ಸರಿ. ಆದ್ರೆ ಈಶ್ವರ ಲಿಂಗದ ಪಕ್ಕದಲ್ಲಿರ್ತಕ್ಕಂಥ ಬಸವಣ್ಣ ಇದಾನಲ್ಲ, ಆತನ ನೋಡ್ರಿ, ಮತ್ತೆ ಹೇಗಿದ್ದಾನೆ ನೋಡ್ರಿ, ಹೇಗಿದ್ದಾನೆ, ಎಕಡೆಗೆ ಆಕಾರ ಐತೆ. ಒಂದ್ಸತ್ಲಿ ನಮ್ಮ ಅವ್ವ ಅಜ್ಜಿ ದೇವಾಲಯಕ್ಕೆ ಹೋದಾಗ ಈಶ್ವರ ದೇವರ ಸಮೀಪಕ್ಕೆ ಹೋಗಿ ನಮಸ್ಕಾರ ಮಾಡಿದ್ಮ್ಯಾಕ ಈ ಕಡೆ ಬಸವಣ್ಣ ನೋಡ್ಲಿ ಅಂತೆ. ಹೆಂಗೈತೆ ನೋಡಿ ಬಸವಣ್ಣ, ಆಕಾರ ಎಲ್ಲ ಏನಿಲ್ಲ ಅನ್ಲಂತೆ, ಆಕಾರ ಎಲ್ಲ ಏನಿಲ್ಲ. ಸೊ ಹೆಂಗ್ ಮಾಡ್ಯಾರ ಅಂತ ಅಂದಗಳಿದ್ರೆ ಅಲ್ಲಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂತಹ ರಾಡಿತ್ತಂತೆ, ಟಕ್ ಅಂತ ಬಿದ್ದು ಬಿಡ್ತಂತೆ. ಇನ್ನು ಸ್ವಲ್ಪರಲ್ಲೇ ತಲೆಗೆ ಬಡಿತಾ ಇತ್ತು ಅಂತೆ ನಮ್ಮ ಅಜ್ಜಿಗೆ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಾ ಯಾಕೆ ಹೇಳಿದಂತಂದ್ರೆ, ತಡವಿಯಲ್ಲಿರಲಿ, ಊರು ಮಧ್ಯೆ ಇರಲಿ, ದೇವರೇ ಎಲ್ಲಿ ನಾವು ದೇವರನ್ನು ಕಾಡ್ತಾ ಇದ್ದೇವೆ, ಎಲ್ಲಾ ಕಡೆಗೆ ಈಶಾವಾಸ್ಯವಿದಂ ಸರ್ವಂ, ಎಲ್ಲಾ ಕಡೆಗೆ ಭಗವಂತನಿದ್ದಾನೆ ಅಂತ ಕಾಣ್ತಕ್ಕಂಥವ್ರು ನಾವು ಎಲ್ಲದರಲ್ಲಿ ದೇವರನ್ನು ಕಾಣ್ತಾ ಇದ್ದೀವಿ. ಒಟಗಲ್ಲ ಬಸವಣ್ಣ ಅಲ್ಲಿ ಇದ್ದಾನೆ. 6 ಋತುಗಳ ರಾಜ ಆಗಿರ್ತಕ್ಕಂಥ ವಸಂತ ಋತು ಬಂತು. ಆಗ ಸವಿನಯದಿಂದ ಆ ಒಟಗಲ್ಲ ಬಸವಣ್ಣನ ಭಕ್ತರಾಗಿರ್ತಕ್ಕಂತಹ ಪಾಮ ಕೆಲವೂರಿನ ಬಸವಯ್ಯ ಮತ್ತು ವೀರಾಂಬೆ ಎನ್ನುವ ದಂಪತಿಗಳು, ಬಸವಯ್ಯ ವೀರಮ್ಮ ಅಂತಕ್ಕಂತಹ ದಂಪತಿಗಳು ಈ ಭವಬಂಧನದಲ್ಲಿ ಸಾಕಾಗಿಬಿಟ್ಟಿದೆ, ನಮಗೆ ಮಕ್ಕಳಿಲ್ಲಂಗೆ ಹೀಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ಬೇಕು ಆಲೋಚನೆ ಮಾಡ್ತಾ ಇದ್ರಂತೆ. ಮಕ್ಕಳಿಲ್ಲ ಅಂತ ಹೇಳಿ ಮಕ್ಕಳ ಭಾಗ್ಯಕ್ಕಾಗಿ ಒಟಗಲ್ಲ ಬಸವೇಶ್ವರನ ಹತ್ತಿರ ವ್ರತ ಮಾಡ್ತಾ ಇದ್ದಾರೆ. ಯಾರು? ತಾಯಿ ಆಗಿರ್ತಕ್ಕಂತಹ ವೀರಂ. ನಾವೇನು ವ್ರತ ಮಾಡಿದ್ರು ಕೂಡ, ಬೇರೆ ಏನು ನಿಯಮಗಳನ್ನು ಮಾಡಿದ್ರು ಕೂಡ, ಹೆಣ್ಣು ಮಕ್ಕಳೇ ಕ್ರಮಬದ್ಧವಾಗಿ ಮಾಡ್ತಕ್ಕಂಥವ್ರು ಅಂತಕ್ಕಂಥದ್ದು ಮೊದಲಿಂದ ನಾವು ನೋಡ್ತಾ ಇದ್ದೀವಿ. ಏನೇ ವ್ರತ ಮಾಡ್ಲಿ ಅವರೇ ಮಾಡ್ಬೇಕು ಹೊರತು ನಮ್ಗೆ ಆಗೋದಿಲ್ಲ. ಅರ್ಜೆಂಟ್ ಒಂದೆರಡು ತಮ್ಮಿಗೆ ನೀರು ಹಾಕ್ಕೊಂಡ್ವೇನೋ, ಚಾಯ್ ಎಲ್ಲ ಹೇಳ್ರಿ ಅಂತೀವಿ ನಾವು. ಕ್ವಶನ್ ನೇರವಾಗಿ ಅಲ್ಲಿಗೆ ದ್ಯಾಸ್ ಹೋಗ್ತದೆ ನಮಗೆ. ಹೆಣ್ಮಕ್ಳಾದವ್ರು ಹಾಗಲ್ಲ, ಸ್ನಾನ ಮಾಡ್ತಾರೆ, ತಲೆಗೆ ಹಾಕ್ಕೊಳ್ತಾರೆ, ಆಮೇಲೆ ಸ್ನಾನ ಮಾಡಬೇಕು, ಪೂಜೆ ಮಾಡ್ತಾರೆ. ಎಷ್ಟು ಫೋಟೋಗಳಿದ್ರೆ ಅಷ್ಟು ಫೋಟೋಗಳು
ದೇವ್ರ ಜಗಲಿಯ ಮೇಲಿರ್ತಕ್ಕಂಥವು ಒಂದೊಂದ್ಸರಿ 5 ಇರ್ತಾವ, 10 ಇರ್ತಾವ, 20 ಇರ್ತಾವ. ಓದಂಗಲ್ಲ ತಂದು ಹಾಕಿರ್ತೀವಿ, ಓದಂಗಲ್ಲ ತಂದಿಟ್ಟಿರ್ತೀವಿ. ಅವಿಷ್ಟನ್ನು ಕೂಡ ಬಹಳ ತಾಳ್ಮೆಯಿಂದ ಪೂಜೆ ಮಾಡ್ತಕ್ಕಂಥ ಶಕ್ತಿ ನಿಜವಾಗ್ಲು ಅಕಸ್ಮಾತ್ ನಿಮಗೂ ಇರ್ಬೋದು, ಗಂಡು ಮಕ್ಳಿಗೆ ಇರ್ಬೋದು. ನೀವು ಅಕಸ್ಮಾತ್ ಇಲ್ಲ ನಾವು ಮಾಡ್ತೀವಿ ಅಂತ ಕೈ ಎತ್ತಿದ್ರೆ ಎತ್ತಬಹುದು, ಅದೇನಿಲ್ಲ, ತಪ್ಪಲ್ಲ. ಹೆಚ್ಚು ಪ್ರಾಧಾನ್ಯತೆ ಅಂತಂದ್ರೆ ಮನೆಯಲ್ಲಿ ಇಂಥ ಕೆಲಸಗಳಿಗೆ ಅವರೇ ಬಹಳ ತಾಳ್ಮೆಯಿಂದಿರ್ತಕ್ಕಂಥವ್ರು ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೆಗ್ಗಳಿಕೆಂದು ಹೇಳ್ತೇನೆ. ಬಸವಮ್ಮ ಯಾರು ವೀರಮ್ಮನವರು ಆ ಒಟ್ಟಗಲ್ಲ ಬಸವಣ್ಣನವರ ವ್ರತ ಮಾಡ್ತಾರೆ. ನಿತ್ಯವೂ ಕೂಡ ಬೆಳಗಿನ ಹೊತ್ತಿನಲ್ಲಿ ಉಪವಾಸ, ಒಂದೊಪ್ಪತ್ತು ಊಟ, ರಾತ್ರಿ ಊಟ ಮಾತ್ರ 40 ದಿನಗಳವರೆಗೆ ಮಾಡ್ತಾಳೆ. ಒಂದು ಮಂಡಲದವರೆಗೆ ಮಾಡ್ತಾರೆ. ಯಾರು ಹೇಳಿದ್ರು ಅಂತಂದ್ರೆ ಅದೇ ಊರಿನ ಸುವರ್ಣಗಿರಿ ವಿರಕ್ತ ಮಠ ಅಂತ ಇದೆ ನೋಡ್ರಿ. ತಾತ್ನವ್ರ ಮಠ ಇಲ್ಲೇ ಏನೈತಲ್ಲ ಒಳಬಳ್ಳಾರಿ, ಅದು ಕೂಡ ಸುವರ್ಣಗಿರಿ ವಿರಕ್ತ ಮಠ. ನದಿ ಚಾಗಲಿ ಇದೆ ನೋಡ್ರಿ, ಅದು ಕೂಡ ಸುವರ್ಣಗಿರಿ ವಿರಕ್ತ ಮಠ. ಆಮೇಲೆ ಎದ್ದಲ್ ದೊಡ್ಡಿಯಲ್ಲಿ ಇದೆಯಲ್ಲ, ಅದು ಕೂಡ ಸುವರ್ಣಗಿರಿ ವಿರಕ್ತ ಮಠ. ಕೋಶಿಯಲ್ಲಿ ಇದೆಯಲ್ಲ, ಅದು ಕೂಡ ಸುವರ್ಣಗಿರಿ ವಿರಕ್ತ ಮಠ. ಅಂದ್ರೆ ಈ ವಿರಕ್ತ ಮಠದ ಶಾಖಾ ಮಠವು ಪಾವನಕೆಲ್ಲೂರಲ್ಲಿದೆ. ಅಲ್ಲಿ ಮಹಾಲಿಂಗ ಸ್ವಾಮಿಗಳಂತ ಬಹಳ ದೊಡ್ಡ ತಪಸ್ವಿಗಳು, ಬಹಳ ನಿರಾಡಂಬರ ಜೀವಿಗಳು ಅವ್ರು ಹೇಳಿರ್ತಾರೆ ಈ ಒಂದು ವ್ರತವನ್ನು ಮಾಡಬೇಕು ಅಂತೇಳಿ ಅಪ್ಪಣೆ ಕೊಟ್ಟಿರ್ತಾರೆ. ಅದರಂತೆ ವ್ರತ ಮಾಡ್ತಾ ಇದ್ದಾಳೆ. ತಾವೀರಮ್ಮ ಗರ್ಭದಳು ಭವದ ದುಃಖವ ಕಳೆವ ಗಣವರ ಅವನಿಯಳು ಖ್ಯಾತಿಯ ನಡೆಯುವ ಶಿವರಹಸ್ಯವ ಪುಣ್ಯ ಗರ್ಭವತು ತಾನು ಧರಿಸಿದಳು. ಹೀಗೆ ವ್ರತ ಮಾಡಿದ ಮೇಲೆ ಫಲಿಸಿತು ಅಂತಾನೆ. ವೀರಮ್ಮ ಗರ್ಭದಳು ಭವದುಃಖ ಕಳೆವ ಖ್ಯಾತಿಯನ್ನು ಪಡಿತಕ್ಕಂತಹ ಶಿವರಹಸ್ಯದ ಪುಣ್ಯ ಗರ್ಭ ಏರ್ಪಡ್ತಾ ಇದೆ. ಶಿವರಹಸ್ಯದ ಪುಣ್ಯ ಗರ್ಭ ಅಂತ ಅದು ಎಂಥ ಮಾತು ಹೇಳ್ತಾ ಇದ್ದಾರೆ ನೋಡ್ರಿ. ಗರ್ಭದ ಬಗ್ಗೆ ನಮಗೇನು ಗೊತ್ತಿಲ್ಲ, ಗೊತ್ತಾಯ್ತೆ ನಿಮ್ಗೇನನ್ನ? ಹುಟ್ಟಿದಕ್ಕಿಂತ ಮುಂಚೆ ಏನಾದ್ರೂ ನಾವು ನೋಡಿ ಒಳಗಡೆ ಏನು ನೋಡಿಲ್ಲ. ಅದಕ್ಕಾಗಿ ಗರ್ಭ ರಹಸ್ಯ ಅಂತಾರೆ. ಇದನ್ನ ಗರ್ಭ ರಹಸ್ಯ ಅಂತಾರೆ. ತಾಯಿಯಾದಾಕಿ ಗೊತ್ತಿಲ್ಲ, ಮಗನಾದಾತಕ್ಕೆ ಗೊತ್ತಿಲ್ಲ, ನಾವು ಎಲ್ಲಿದ್ವಿ ಒಳಗ ನಮಗೆ ಗೊತ್ತಿಲ್ಲ. ಅದು ಗರ್ಭ ರಹಸ್ಯ ಅಂತೆ. ಗರ್ಭ ರಹಸ್ಯ ಅದು ಶಿವಗರ್ಭ ರಹಸ್ಯ ಅಂತ ಹೇಳ್ತಾಳೆ. ಪುಣ್ಯಗರ್ಭ ಧರಿಸ್ತಾ ಇದ್ದಾಳೆ ವೀರಮಾತೆ. ಆ ವೀರಮ್ಮನವರು ಆ ಸಮಯದಲ್ಲಿ ಆ ತಾಯಿ ಸ್ವಲ್ಪ ಬರ್ತಾ ನಿಧಾನ ನಡೀತಕ್ಕಂಥಕ್ಕೆ ಆದ್ಲು. ಗರ್ಭ ಧರಿಸಿದಾಗ, ಗರ್ಭಿಣಿಯಾದಾಗ ಮೆಲ್ಲಕ್ಕೆ ಗಮನ ಅನ್ನತಕ್ಕಂಥದ್ದು ನಿಧಾನ ಆಯಿತು. ಅವಸರದಿಂದ ಹೋಗೋದು ಬೇಕಾಗಿಲ್ಲ ಅಂತೇಳಿ ಹಿರಿಯರು ಕೂಡ ಅಂತಿರ್ತಾರೆ ನೋಡ್ರಿ. ಅವಸರ ಮಾಡ್ಕೊಳ್ಳೋ ಬೇಡಮ್ಮ, ನಿಧಾನ ನಡಿ ಅಂತಿರ್ತಾರೆ. ನಿಧಾನ ನಡಿ ಅಂತಂದ್ರೆ ನಮ್ಮ ಬ್ಯಾಲೆನ್ಸಲ್ಲಿ ನಾವು ಹೋಗಬೇಕು ಅಂತ ಆ ಗರ್ಭಿಣಿ ಇದ್ದಾಕೆ ಹೇಳ್ತಿರ್ತಾರೆ ಹಿರಿಯರು. ಒಂದ್ಸಾರಿ ಒಬ್ಬ ಆಫೀಸರ್ ಮನೆಗೆ ಶ್ರೀಮಂತ ಬಂದ. ಏನಿಲ್ಲ, ದೊಡ್ಡ ಕಥೆ ಹೇಳೋದಿಲ್ಲ. ಶ್ರೀಮಂತ ಬಂದ, ಒಳಗಡೆ ಹೋಗ್ಯಾನೆ. ಕುರ್ಚಿ ಮೇಲೆ ಕುಂತ್ಕೊಂಡು ಟೇಬಲ್ ಮೇಲೆ ಒಂದು ಪೇಪರ್ ಇಟ್ಟು ಆ ಮನೆಯ ಮಗಳು ಬರಿತಾ ಇದ್ದಾಳೆ. ಯಾವ್ದ್ರಲ್ಲಿ ಬರ್ತಾಳೆ? ರೀಫಿಲ್ ನಿಂದ ಬರ್ತಾಳೆ. ರೀಫಿಲ್ ಅಂದ್ರೆ ಅರ್ಥ ಆಗ್ತಲ್ಲ? ರೀಫಿಲ್ ಅಂದ್ರೆ ಅರ್ಥ ಆಗ್ತಾ? ಕೇವಲ ಕಡ್ಡಿ ಪೆನ್ ಅಂತೀವಲ್ಲ, ಬರೀ ಕಡ್ಡಿ ಪೆನ್ ತೆಗೆದು ಬಿಸಾಕ್ಯಾಳ. ಕಡ್ಡಿಯಿಂದ ಮಾತ್ರ ಐತೆ. ಏನಮ್ಮ ನೀನು ಇಷ್ಟು ಪೆನ್ನುಗಳಿದಾವಲ್ಲ, ಪೆನ್ ಬರೆಯೋದು ಬಿಟ್ಟು ರೀಫಿಲ್ ಬರ್ತಿ ಅಂತ ಕೇಳಿದಾಗ ಡಾಕ್ಟ್ರ್ ಹೇಳ್ಯಾರ ಏನೋ ಭಾರ ಬರಬಾರ್ದು ಅಂತ ಹೇಳ್ಯಾರ ಅಂತ ಹೇಳ್ತಾಳಂತೆ. ಏನೋ ಭಾರ ಬರಬಾರ್ದು ಅಂತ ಡಾಕ್ಟ್ರ್ ಹೇಳ್ಯಾರ. ಅದಕ್ಕಾಗಿ ಆ ಪೆನ್ನಿನಲ್ಲಿರ್ತಕ್ಕಂಥ ರೀಫಿಲ್ ಮಾತ್ರ ತಗೊಂಡು ಬಿಸಾಕ್ಬಿಟ್ಟಿನಿ, ಕಡ್ಡಿಲಿಂದ ಬರಿತೀನಿ. ಇಂಥ
ಪೂರ್ತಿ ನಾವು ನಯನಾಜೀವಕ್ಕಾಗಿರ್ತಕ್ಕಂಥ ಅಗತ್ಯ ಇಲ್ಲ. ಕೆಲಸ ಮಾಡ್ತಾ ಇದ್ರು. ಆಗಿನ ಕಾಲದಲ್ಲಿ ಗರ್ಭಿಣಿಯಾಗಿರ್ತಕ್ಕಂಥವ್ರು ಕೆಲಸ ಮಾಡ್ತಾ ಇದ್ರು, ನೀರು ತರ್ತಾ ಇದ್ರು. ಮುಂಜಾನೆ ನೀರು ತಂದ್ಲಲ್ಲ ಮಾಲೆ, ಸಾಯಂಕಾಲಕ್ಕೆ ಕೂಸು ಹಡ್ದೇ ಬಿಟ್ಲ ಅಂತಿರ್ತಾರೆ. ಮುಂಜಾನೆ ನೀರು ತರೋದು ನೋಡಿ, ನಾವು ಮುಂಜಾನೆ ನೀರು ತರೋದು ನೋಡಿವಿ, ಸಾಯಂಕಾಲಕ್ಕಲ್ಲ ಆಲೆ ಹಡ್ದೇ ಬಿಟ್ಲೆ ಅಂತ ಹೇಳ್ತಿರ್ತಾರೆ. ಅಂದಮೇಲೆ ಎಷ್ಟು ಆಗಿನ ಜನ ಶಕ್ತಿಯುತವಾಗಿದ್ದರಂತಕ್ಕಂಥದ್ದು ನೋಡ್ರೆ, ಈ ಗರ್ಭವತಿ ಆಗಿರ್ತಕ್ಕಂಥ ವೀರಮ್ಮಗಳು ಅಷ್ಟೇ ಶಕ್ತಿ ಆಗಿದ್ದಳು. ಗರ್ಭವತಿ ಆದಳು ಅಂತಕ್ಕಂಥ ಮಾತನ್ನು ಹೇಳಿ ಮುಂದಿನ ವಿಷಯ ನಾವು ಹೋಗೋಣ. ಬಣ್ಣವು ಬದಲಾಗಿದೆ, ಚಿನ್ನದ ಕಡೆ ತಂದಿದೆ. ಬಣ್ಣವು ಬದಲಾಗಿದೆ, ಚಿನ್ನದ ಕಡೆ ತಂದಿದೆ. ಕಣ್ಣುಗಳು ಕಾಂತಿಯ ಕಪ್ಪಾಗಿದೆ. ಬಣ್ಣ ನಡಿಗೆಯು ಭಾರವಾಗಿದೆ, ನಡಿಗೆಯು ಭಾರವಾಗಿದೆ. ನುಡಿಯಲ್ಲಿ ಬೇಸರವು ತಾಗುತ್ತಿದೆ, ನುಡಿಯಲ್ಲಿ ಬೇಸರವು ತಾಗುತ್ತಿದೆ. ಉಡುವ ತೊಡುವ ಮನಸ್ಸಿಗೆ ತಡೆಯದಂತೆ ಆಗಿದೆ. ಉಡುವ ತೊಡುವ ಮನಸ್ಸಿಗೆ ತಡೆಯದಂತೆ ಆಗಿದೆ. ಪಡೆದ ತಂದೆ ತಾಯಿ ಮನೆಯ ಕರೆಯನ್ನು ಕಾಡಿದೆ. ಪಡೆದ ತಂದೆ ತಾಯಿಯನ್ನು ಕರೆಯನ್ನು ಕಾಡಿದೆ. ಬಣ್ಣವು ಬದಲಾಗಿದೆ, ಚಿನ್ನದ ಕಡೆ ತಂದಿದೆ. ಬಣ್ಣವು ಹಸಿರು ಸೀರೆ ಬೇಡಿದೆ, ಹೊಸ ಹೊಸ ರುಚಿ ಬಯಸಿದೆ. ಹಸಿರು ಸೀರೆ ಬೇಡಿದೆ, ಹೊಸ ಹೊಸ ರುಚಿ ಬಯಸಿದೆ. ರಸಬಾಳೆ ಹಣ್ಣು ತಿನ್ನು ಮನಸಾಗಿದೆ. ಬಿಸಿಲಿಗೆ ಬರದಾಗಿದೆ, ಕೇಸರಿಗೆಯು ಬರುತ್ತಿದೆ. ಬಿಸಿಲಿಗೆ ಬರದಾಗಿದೆ, ಕೇಸರಿಗೆಯು ಬರುತ್ತಿದೆ. ಬೀಸುವ ಕುಟ್ಟುವ ಕೆಲಸವು ಕಟ್ಟಾಗಿದೆ. ಬೀಸುವ ಕುಟ್ಟುವ ಕೆಲಸವು ಕಟ್ಟಾಗಿದೆ. ಬಣ್ಣವು ಬದಲಾಗಿದೆ, ಚಿನ್ನದ ಕಡೆ ತಂದಿದೆ. ಬಣ್ಣವು ಚಿನ್ನದ ಕಡೆ ತಂದಿದೆ. ಬಣ್ಣಗಳು ಕಾಂತಿಯೋ ಕಪ್ಪಾಗಿದೆ. ಬಣ್ಣಗಳು ಕಾಂತಿಯೋ ಕಪ್ಪಾಗಿದೆ. ಬಣ್ಣ ಸೀರೆ ಸಾಲದೆ ಬಟ್ಟಿ ಮಾಡಬೇಡವಾಗಿ. ಸೀರೆ ಸಾಲದೆ ಬಟ್ಟಿ ಬೇಡವಾಗಿದೆ. ಕಟ್ಟಿ ಕಟ್ಟಿ ಸೀರೆ ಗಂಟು ಕಿರಿದಾಗಿದೆ. ಕಟ್ಟಿ ಕಟ್ಟಿ ಸೀರೆ ಗಂಟು ಕಿರಿದಾಗಿದೆ. ಕೊಟ್ಟ ಕೂಸ ಸಾಲನೆ ಕಣ್ಣ ಕಾಣಲಾಗಿದೆ. ಕೊಟ್ಟ ಕೂಸ ಸಾಲನೆ ಕಣ್ಣ ಕಾಗಿದೆ. ಹೊಟ್ಟೆಯಲ್ಲಿ ಬಂಗಾರದ ಗಟ್ಟಿಯಾಗಿದೆ. ಹೊಟ್ಟೆಯಲ್ಲಿ ಬಂಗಾರದ ಗಟ್ಟಿಯಾಗಿದೆ. ಬಣ್ಣವು ಬದಲಾಗಿದೆ, ಚಿನ್ನದ ಕಡೆ ತಂದಿದೆ. ಬಣ್ಣವು
ಸಪ್ಪಗಾಗಿದೆ ಬಾಳೆಹಣ್ಣು ಬೇಡಿದೆ ತಾಯಿಯಾಗಿ ನಲಿವಳಿದು ಒಲಿದು ಬಂದಿದೆ ತಾಯಿಯಾಗಿ ನಲಿವಳಿದು ಒಲಿದು ಬಂದಿದೆ ತವರ ಮನೆಯ ನೆಲೆಸಿದೆ ಬರಲು ಹೇಳಿ ಕಳಿಸಿದೆ ತವರ ಮನೆಯ ನೆಲೆಸಿದೆ ಬರಲು ಹೇಳಿ ಕಳಿಸಿದೆ ಶಿವನೇ ಕಣ್ಣು ಸುಖದಿ ಕೆರೆಯಲೆಂದು ಶಿವವು ಬಾಗಿ ಶಿವನೇ ಕಣ್ಣು ಸುಖದಿ ಕೆರೆಯಲೆಂದು ಶಿವವು ಬಾಗಿ ಬಣ್ಣವು ಬದಲಾಗಿದೆ ಚಿನ್ನದ ಕಡೆ ಬಂದಿದೆ ಬಣ್ಣವು ಸಪ್ಪಗಾಗಿದೆ ಬಾಳೆಹಣ್ಣು ಬೇಡಿದೆ ತಾಯಿಯಾಗಿ ನಲಿವಳಿದು ಒಲಿದು ಬಂದಿದೆ ತಾಯಿಯಾಗಿ ನಲಿವಳಿದು ಒಲಿದು ಬಂದಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಡೆ ತಂದಿದೆ ಬಣ್ಣ ಬದಲಾಗಿದೆ ಚಿನ್ನದ ಕಡೆ ತಂದಿದೆ ಕಣ್ಣುಗಳು ಕಾಂತಿವೆ ಕಣ್ಣುಗಳು ಕಾಂತಿವೆ ಸತಿಪತಿಗಳ ಪ್ರತಿಮಾ ಭಕ್ತಿಯು ಸತಿಪತಿಗಳ ಪ್ರತಿಮಾ ಭಕ್ತಿಯು ಸತಿಪತಿಗಳ ಪ್ರತಿಮಾ ಭಕ್ತಿಯು ಹಿತವು ಎನಿಸಿದ ಶಿವನ ಮೆಚ್ಚುಗೆ ಶಿವನ ಮೆಚ್ಚುಗೆ ಸುತನು ಪಡೆವ ಬಯಕೆ ಸುತನು ಪಡೆವ ಬಯಕೆ ಸ್ವಪ್ನದಿ ಕಂಡು ನಿದ್ರೆಯಳು ಸ್ವಪ್ನದೋಳು ಕಂಡು ನಿದ್ರೆಯಳು ಅತಿಶಯದ ಆನಂದದಿಂದಲೇ ಸಖಿ ಸಾಧ್ವಿ ವೀರಮ್ಮ ಜಾಗೃತಿ ಪತಿಗೆ ತಿಳಿಸುತ್ತ ಪತಿಗೆ ತಿಳಿಸುತ್ತ ಸುತನು ಪಡೆಯುವ ಭಾಗ್ಯಗಳಾಗಿ ಸೌಂದರ್ಯ ಪಾರ್ವತಿ ಸತಿಪತಿಗಳ ಪರಮ ಭಕ್ತಿಯು ಹಿತವು ಎನಿಸಿದ ಶಿವನ ಮೆಚ್ಚುಗೆ ಸುತನು ಪಡೆವ ಬಯಕೆ ಸ್ವಪ್ನದಿ ಕಂಡು ಇದುವರೆಗೆ ಸಂಗೀತಗಾರರು ತಮ್ಮ ಒಂದು ಪದ್ಯದ ಮೂಲಕ ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಣು ಮಗಳ ಚಿತ್ರಣವನ್ನೇ ನಿಮಗೆ ಕೊಟ್ಟರು. ನಾನು ಕೊಡುವ ಅಗತ್ಯ ಇಲ್ಲ. ಹಾಗೆ ವೀರಮಾಂಬೆ ಗರ್ಭ ಧರಿಸಿದಳೋ ಅವಾಗಲಿಂದ ಸಾಮಾನ್ಯರಂತೆ ಈ ಮಣ್ಣನ್ನು ತಿನ್ನುವುದಾಗಲಿ, ಏನಂತೀವಿ ನಾವು, ಎಳ್ಳೆ, ಸಣ್ಣ ಸಣ್ಣ ಎಳ್ಳೆ, ಸಣ್ಣ ಸಣ್ಣ ಎಳ್ಳೆ ಅಪೇಕ್ಷೆ ಆಗ್ತದಂತೆ. ಭಗವಂತನಿಗೆ ಗೊತ್ತು, ಯಾಗೋ ಏನೋ ಗೊತ್ತಿಲ್ಲ. ಅದು ಎಳ್ಳೆ ತಿಂತಾರೆ, ವಿಭೂತಿ ತಿಂತಾರೆ, ಕೆದರಿಕಣ್ ತಿಂತಾರೆ. ವಿಭೂತಿ ತಿಂದ್ರೆ ನಾನು ಒಳ್ಳೆಯದನ್ನ ಗುಣ. ಆಮೇಲೆ ಇಷ್ಟ ಬಂದದ್ದು ಏನಾದರೂ ಅಪೇಕ್ಷೆ ಅಂದರೆ ಸುಮ್ಮನೆ ಇರೋದಲ್ಲ, ತಂದೆ ಹೋಗಿ ತಂದು ಕೊಡ್ತಾನೆ. ಭಾರಿ ಪ್ರೀತಿ ಮಗಳ ಮೇಲೆ. ಎಂದೋ ಆಗದೇ ಇರ್ತಕ್ಕಂಥ ಮಗಳು ಗರ್ಭಿಣಿಯಾಗಿದೆ, ಸಂತೋಷಿರಬೇಕು ತಂದೆ ತಾಯಿಗಳಿಗೆ. ಅಂದಮೇಲೆ ಗರ್ಭಿಣಿಯಾಗಿರ್ತಕ್ಕಂಥ ಆ ಮಾತೆಗೆ
ಗಂಡ ಬಹಳ ಬಹಳ ಅನುಕೂಲಕರವಾಗಿದ್ದಾನೆ. ಎಲ್ಲ ರೀತಿಯಿಂದ ಗಂಡ ಸಹಕಾರ ಮಾಡ್ತಾ ಇದ್ದಾನೆ. ಎಂಥ ಪತಿವ್ರತಾ ಶಿರೋಮಣಿ ಆ ವೀರಮ್ಮ ಮತ್ತು ಇನ್ನೊಬ್ಬರು ಯಾರು? ಬಸವಾರ್ಯ ಅಥವಾ ಬಸವಯ್ಯನವರು ಎಂಥ ಸುಖದಾಂಪತ್ಯ ಅಂತಾರೆ. ಸುಖದಾಂಪತ್ಯ ಇದೆ, ದುಃಖದ ದಾಂಪತ್ಯ ಇದೆ. ಬಹಳ ಮಂದಿ ನೀವು ಅನ್ಬಹುದು, ನಮಗಂತೂ ಸುಖ ದಾಂಪತ್ಯ ಇಲ್ಲ. ಸುಖ ದಾಂಪತ್ಯ ಇದೆ, ದುಃಖ ದಾಂಪತ್ಯ ಇದೆ. ಸಮಸಮವಾಗಿ ಕಷ್ಟ ಸುಖಗಳೇ ಇದಾವೆ ಹೊರತು ಸಮಾನವಾಗಿ ಸುಖ ಅನ್ನತಕ್ಕಂಥದ್ದು ಯಾರಿಗೂ ಇಲ್ಲ. ಯಾರಿಗೇನಿದಾವೆ? ನಾವು ಬಹಳ ಸುಖವಾಗಿದ್ದೀವಪ್ಪ ಗಂಡ ಹೇಳ್ತಿ ಅಂತಂದ್ರೆ, ಅಥವಾ ನಾನೊಬ್ಬ ನಾನು ಬಹಳ ಸುಖವಾಗಿದ್ದೇನೆ, ನನಗೆ ಯಾವುದು ಸಂಬಂಧ ಇಲ್ದಂಗೆ ಸುಖವಾಗಿ ನಾನು ಕಾಲ ಮಾಡ್ತೀನಿ. ಇಲ್ಲ, ಏನಾದ್ರೂ ಒಂದು ಇದೆ, ಏನಾದ್ರೂ ಒಂದು ಗಂಟೆ ಇದೆ, ಏನಾದ್ರೂ ಒಂದು ಕೊರತೆ ಇದೆ. ದೇವ್ರನ್ನ ಹಾಗೆ ಮಾಡಿಟ್ಟಿರ್ತಾನೆ ಬೇಕಂತಾನ. ದೇವರು ಸೋಮನೆ ನಾವು ಹೇಳ್ತೀವಿ ಸುಖನೇ ಕೊಟ್ಬಿಟ್ರೆ ಹೇಗಿರ್ತದೆ ಹೇಳ್ರಿ? ಮತ್ತೆ ನಾವೆಲ್ಲ ಇಲ್ಲಿರ್ತೀವಿ ಸುಖ ದುಃಖ ಕೊಟ್ರೆ ಪುರಾಣಕ್ಕೆ ಬರ್ತೀವಿ. ನಾವು ಸುಖ ಅಂದ ಕೊಟ್ಟಿದ್ರೆ ಪುರಾಣಕ್ಕೆ ಕೂಡ ಬರ್ತಿದ್ದಿಲ್ಲ. ಯಾಕೆ ಬರ್ಬೇಕು? ದೇವಾಲಯಕ್ಕೆ ಹೋಗ್ತಿದ್ದಿಲ್ಲ, ದೇವ್ರನ್ನ ಬೇಡ್ಕೊಳ್ತಿದ್ದಿಲ್ಲ. ಎದಕ್ಕಾಗಿ ಬೇಡ್ಕೊಳ್ತಾ ಇದ್ದೀವಿ? ನಮ್ಮ ಕಷ್ಟಗಳು ಬಂದಾಗ ಬೇಡ್ಕೊಳ್ತೀವಿ ಅಷ್ಟೇ ಅಲ್ಲ. ಸುಖಗಳಿದ್ದಾಗ ದೇವ್ರ ನೆನ್ಪಡೋದಿಲ್ಲ, ಅಹಂಕಾರ ಇರ್ತದಲ್ಲಿ. ನಮಗೇನಾದರೂ ಸಂಪತ್ತಾಗಲಿ, ವಿದ್ಯಾ ಸಂಪತ್ತಿರಬಹುದು, ಧನ ಸಂಪತ್ತಿರಬಹುದು, ಬೇರೆ ಬೇರೆ ಸಂಪತ್ತಿರ್ಬೋದು, ಅಂಥ ಸಂದರ್ಭದಲ್ಲಿ ಒಳಗಡೆಗೆ ಒಂದು ಮುಳ್ಳು ಹುಟ್ಟಿಗೆ ಅಂತೈತೆ. ಅದೇ ಅಹಂಕಾರದ ಮುಳ್ಳು. ಅದರಿಂದ ಯಾರು ಕೂಡ ಕಾಣೋದಿಲ್ಲ. ಸುತ್ತ ಇದ್ದವ್ರು ಕಾಣೋದಿಲ್ಲ, ಸಮೀಪ ಇದ್ದವ್ರು ಕಾಣೋದಿಲ್ಲ, ದೂರದ ಬಂಧುಗಳು ಕಾಣೋದಿಲ್ಲ, ಸಮೀಪ ಬಂಧುಗಳು ಕಾಣೋದಿಲ್ಲ, ಯಾವುದು ಕಾಣೋದಿಲ್ಲ. ಕಣ್ಣು ಪರೆ ಬಂದುಬಿಟ್ಟಿರ್ತಾವಂತೆ. ಯಾವುದು? ಧನದ ಪರೆ ಬಂದುಬಿಟ್ಟಿರ್ತಾವ ಕಣ್ಣಿಗೆ ಅಂತಾನೆ. ಆದ್ರೆ ಅದೇ ರೀತಿ ಇರೋದಿಲ್ಲವಾ? ಅದೇ ರೀತಿ ಅಹಂಕಾರದಿರ್ತಾನೆ. ಎಂದಾದ್ರೂ ಒಂದಿನ ಅವನಿಗೆ ಪೆಟ್ಟು ಇರ್ತದೆ, ಪೆಟ್ಟು ಕೊಡ್ತಾನೆ ದೇವರು, ಮತ್ತೆ ಇಳಿತಾಯ, ಮತ್ತೆ ದುಃಖ ಸುಖ ಬಂದ್ವಲ್ಲಪ್ಪ ಎರಡು. ಹೀಗೆ ಇರ್ತವಂತೆ. ನಾವು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸುಖದಾಂಪತ್ಯ ನಡೆಸ್ತಾ ಇದ್ದಾರೆ. ಯಾರು ಅಂತಂದ್ರೆ ಸತಿಪತಿಗಳೊಂದಾದ ಭಕ್ತಿ. ಫಿಲ್ ಅಪ್ ದಿ ಬ್ಲ್ಯಾಂಕ್. ಗೊತ್ತಿರ್ತದೆ ನಿಮಗೆ ವಚನ ಇದು. ಏನಂತಾರೆ? ಸತಿಪತಿಗಳೊಂದಾದ ಭಕ್ತಿ ಶಿವಂಗೆ ಹಿತವಾಗಿರಬಹುದು. ಅಯ್ಯ, ನಾವು ಸತಿಪತಿಗಳೊಂದಾದ್ರೆ ಆತಗ್ಯಾಕ ಹಿತ? ನಾವು ಆನಂದದಿದ್ರೆ ಆತಗ್ಯಾಕ ಹಿತ? ಯಾರು? ಶಿವನಿಗೆ ಹಿತನೇ. ಯಾಕಂದ್ರೆ ಇಬ್ರು ಮಾಡುವ ಭಕ್ತಿ ಒಂದೇ ರೀತಿ ಇರ್ತದೆ. ಕ್ವಾಣ ಕೆರಿಗೆ ಎತ್ತು ಏರಿಗೆ ಹೇಳಿದ್ರಿಗೇನ ಅಲ್ಲಿ ಭಕ್ತಿ ಸರಿ ಹೋಗೋದು. ನೀವೊಬ್ಬರು ಮೊದಲು ಬೇಷ ಆಗ್ರಿ ಅಂತಾರಂತೆ ದೇವರು. ನೀವೊಬ್ರು ಮೊದಲು ಬೇಷ ಆಗ್ರಿ, ಸಮವಾಗಿರ್ರಿ. ನೀವು ಈರಣ್ಣನ ಪೂಜೆ ಮಾಡಿದ್ರೆ ನೀನು ಈರಣ್ಣನ ಪೂಜೆ ಮಾಡಮ್ಮ, ನೀನು ವೆಂಕಟೇಶನ್ ಪೂಜೆ ಮಾಡಿದ್ರೆ ನೀನು ವೆಂಕಟೇಶನ್ ಪೂಜೆ ಮಾಡಪ್ಪ. ಈ ಹೆಣ್ಮಗಳಂದು ವೆಂಕಟೇಶನ್ ಪೂಜೆ ಬರ್ರಂತ ಆದವನಿಗೆ ಹೋದ್. ನಾನು ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ. ಹೆಂಗ ದೇವ್ರು ಹೋಗ್ತಾನೆ ಹೇಳ್ರಿ? ಸಮವಾಗಿ ಯಾವುದೇ ಆಗಿರಲಿ ಹಂಚಿಕೊಳ್ಳಬೇಕು. ನಾವು ದಾಂಪತ್ಯದಲ್ಲಿ ಒಬ್ಬರಿಗೊಬ್ಬರು ಹಂಚಿಕೊಳ್ಳಬೇಕಂತ. ಸುಖವಾಗಲಿ ದುಃಖವಾಗಲಿ ಹಂಚಿಕೊಂಡು ಹೋದಾಗ ದಾಂಪತ್ಯ ಬಹಳ ಸುಖ ಇರ್ತದೆ. ದೇವರ ದಾಸಿಮಾರಿಯರ ಹೆಂಡತಿ ದುಗ್ಗಳೆ. ಹೇಳಿರಾ ಹೆಸರು? ದುಗ್ಗಳೆ ಅಂತ ಹೆಸರು. ಇಲ್ಲಿ ನಾನು ವೀರಮ್ಮ ಬಸವಾರ್ಯನಿಗೆ ಅನ್ವಯ ಮಾಡಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಅಡ್ಡಕಥೆ ಅಲ್ಲ ಇದು. ಯಾರು? ದುಗ್ಗಳೆ ಮತ್ತು ದಾಸಿಮಾರ್ಯರು. ಅವರು ಮಗ್ಗ ನೇಯ್ತಕ್ಕಂಥ ಕೆಲಸ. ಅತ್ಯಂತ ಇಬ್ಬರು ಕೂಡ ಶೋಭಕ್ತರು. ಒಬ್ಬರಲ್ಲಿ ಕೂಡ ಎಳ್ಳಷ್ಟು ವ್ಯತ್ಯಾಸ ಇಲ್ಲ. ಗಂಡ ಬಟ್ಟೆಯನ್ನು ನೇಯುವಾಗ
ಆತ ಹೇಳ್ತಾನಂತೆ ಒಂದ್ಸಾರಿ ಅಲ್ಲಿಗೆ ಒಬ್ಬ ಭಕ್ತ ಬಂದಾನೆ. ಭಕ್ತ ಬಂದು ಕುಂತ್ಕೊಂಡಾನೆ. ತನ್ನ ಸಂಸಾರದ ದುಃಖಗಳನ್ನು ಹೇಳಿಕೊಳ್ಳಿಕ್ಕೆ ಬಂದನ ಆತ ಅಲ್ಲಿಗೆ. ಆತ ಬಂದದ್ದು ನೋಡಿ ಕೂಡ್ರಿ ಅಂತ ಹೇಳಿದ. ಏನ್ ನೀವು ಬಂದಿರಂತಂದ್ರೆ ಎಲ್ಲ ಹೇಳಕ್ ಹೋದಾತ. ಎಲ್ಲ ಹೇಳಕ್ ಹೋದ. ಭಾರಿ ದಿನ ಆಯ್ತು, ನಮ್ಮಲ್ಲಿ ಏನು ಸ್ವಾರಸ್ಯ ಇಲ್ಲ. ನಾನೊಂದು ಕಡೆಗೆ ಆತೊಂದು ಕಡೆಗೆ ಹೇಳಕ್ ಶುರು ಮಾಡಿಬಿಟ್ಲು. ಸುಮ್ನಿರಮ್ಮ, ಸ್ವಲ್ಪ ಪುರಾಣ ಸುಮ್ನಿರು. ನಿನ್ನ ಒಂದು ರಾಮಾಯಣ ಇರು, ನಾನು ಇಲ್ಲಿ ಸ್ವಲ್ಪ ಕೆಲಸ ಐತಿ, ನೇಯ್ತಿರ್ತೀನಂತ. ನಾನು ಕೇಳೋ ಪ್ರಶ್ನೆ ನೀನು ಮಾಡೋ ಉತ್ತರ ಏನಂತ ಹೇಳ್ತಾರೆ ಆಕೆ. ನಾ ಕೇಳೋದು ಇದು, ನೀನೇನು ಹೇಳ್ತಿ? ಸುಮ್ಮನೆ ಕೂಡಮ್ಮ ಅಂತ ಹೇಳ್ತಿ. ಸುಮ್ಮನೆ ಕೂಡಂತ ಹೇಳಿ ಒಳಗೆ ದುಗ್ಗಡೆ ಇದ್ದಾಳೆ. 12 ಗಂಟೆ ಸಮಯ ಆ ನೇಯ್ಗೆಯನ್ನು ನೇಯ್ತಾ ಇದ್ದಾನೆ. ದುಗ್ಗಡೆ ಅಂತ ಪ್ರಶ್ನೆ ಮಾಡ್ತೇವೆ. ದುಗ್ಗಡೆ, ಬೇಗ ದೀಪ ತೆಗೆದುಕೊಂಡು ಬಾ. ಹೇಳಿದ ತಕ್ಷಣ ದೀಪವನ್ನು ತಂದ್ಲು, ದಾಸಿಮಾರಿಯನ ಮುಂದೆ ಇಟ್ಲು. ಅಲ್ಲಿ ಕುಂತ್ಕೊಂಡದ್ದು ಏನಂತಾನೆ, ಈಗ ನೋಡಿದ್ರೆ ಮಧ್ಯಾಹ್ನ ಬಿಸಿಲು ಐತೆ, ಈತ ದೀಪ ತಗೊಂಡ್ ಬಾ, ನಾನು ಈ ನೇಯ್ಗೆ ಮಾಡ್ತೀನಿ ಅಂತನಲ್ಲ. ಈಗ ಎಂಥ ಮೂರ್ಖ ಇರ್ಬೋದು ಅಂತ ಮನುಷ್ಯನಾಗ ಅಂದ್ಕೊಂಡಂತೆ. ಒಂದನೇ ಪ್ರಶ್ನೆ ಆಯ್ತು. ಆಮೇಲೆ ತಣ್ಣನೆಯ ಅಂಬಲಿ ತಗೊಂಡು ಬಾ. ತಣ್ಣನೆ ಅಂಬಲಿ ತಂದ್ಲು. ಒನಕೆ ತಗೊಂಬ ಅಂತಂದಂತೆ. ಇದೇ ಅದಕ್ಕೆ ಒನಕೆ ತಗೊಂಬಂದು ಒನಕೆ ತಂದಿಟ್ಟು. ಇವೆಲ್ಲದಕ್ಕ ಚಾಚು ತಪ್ಪದೆ ಏನು ಹೇಳ್ತಾನೋ ಅವನ್ನು ಮಾಡಿದಳಲ್ಲ ದುಗ್ಗಡೆ. ಏನೊಂದು ಪ್ರಶ್ನೆ ಮಾಡಲಿಲ್ಲ. ಯಾಕಂತಂದ್ರೆ ಯೋಗ್ಯನಾಗಿರ್ತಕ್ಕಂಥ ಶರಣ ಏನೋ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಬಿಡಿಸಲು ಈ ರೀತಿ ನನಗೆ ಪ್ರಶ್ನೆ ಮಾಡಿ ಒಂದೊಂದನ್ನಾಗಿ ವಿರೋಧವಾಗಿ ಹೇಳ್ತಾ ಇದ್ದಾನೆ. ಬಿಸಿಲಲ್ಲಿ ಏನು ಹೇಳ್ತಾ ಇದ್ದಾನೆ? ಆ ದೀಪ ತಗೊಂಡು ಬಾ ಅಂತ ಹೇಳ್ತಾ ಇದ್ದಾನೆ. ಹೀಗೆಲ್ಲ ಪ್ರಶ್ನೆಗಳು ಮಾಡ್ತಾ ಇದ್ದಾನಲ್ಲ, ಇದು ನಿಜವಾಗ್ಲೂ ಕೂಡ ಆಕೆ ಒಂದಿಷ್ಟು ಕೂಡ ಸಿಟ್ಟು ಮಾಡಿದ ತಂದಿಟ್ಲಲ್ಲ, ಅದು ಪತಿವ್ರತಾ ಭಕ್ತಿ ಅಂತಾರೆ. ಅದರಂತೆ ವೀರಯ್ಯ ಮತ್ತು ಈ ಬಸವಾರಿಯರು ಪ್ರೀತಿ ಪಾತ್ರರಾಗಿ ನಿತ್ಯ ತಮ್ಮ ಜೀವನವನ್ನು ಮುಂದೆ ಸಾಗಿಸ್ತಾ ಇದ್ದಾರೆ. ಆಕಸ್ಮಿಕವಾಗಿ ನಾವು ನಮ್ಮ ಜೀವನದಲ್ಲಿ ನಮಗೆ ಬೇಕಿರ್ತಕ್ಕಂಥದ್ದು ಎಲ್ಲೇ ಇಟ್ಟಿರ್ತೀವಿ, ಚಸ್ಮೆ ಎಲ್ಲೇ ಇಟ್ಟಿರ್ತೀವಿ, ಏನನ್ನು ಓದಕ್ಕೆ ಬೇಕು, ಅದಕ್ಕೆ ಬೇಕು, ಇದಕ್ಕೆ ಬೇಕು, ಸ್ವಲ್ಪ ಚಾಳಿಸ್ ತಗೊಂಬ ಅಂತ ಮನೆಗೆ ಹೇಳ್ತೀವಿ. ನಿನಗಿಟ್ಟದಕ್ಕೆ ಗೊತ್ತು, ಚಾಳಿಸ್ ಇಡತ್ ನೀನು, ನಾ ತರ್ಬೇಕು, ಎಲ್ಲಿ ಹುಡುಕಲಿ? ಇದು ಪ್ರಶ್ನೆ ಉತ್ತರ ನಮ್ಮವು. ಆದರೆ ದುಗ್ಗಡೆ ದಾಸಿಮಾರಿ ಆಗಲಿ, ವೀರಮ್ಮ ಮತ್ತು ಬಸವಾರಿ ಆಗಲಿ ಅಷ್ಟೊಂದು ಅತ್ಯಂತ ಸನ್ನಿಹಿತವಾದ ಮಧುರವಾದ ದಾಂಪತ್ಯ. ಅದು ಮಧುರವಾದ ಭಕ್ತಿ ಹೇಗೋ ಹಾಗೆ ಮಧುರವಾದ ದಾಂಪತ್ಯ, ಸಿಹಿ ದಾಂಪತ್ಯ ನೋಡೋವರಿಗೆ ಕೂಡ ಭಾರಿ ಚಂದ ಇತ್ತು ಅಂತಾನೆ. ದಾಂಪತ್ಯ ಅದು ಭಾಳ ಚಂದ ಇತ್ತು. ಇಂತಹ ದಾಂಪತ್ಯದಲ್ಲಿ ಅವರು ನಿತ್ಯವೂ ಕಾಲ ಕಳೀತಾ ಇದ್ದಾರೆ. ಒಮ್ಮೆ ಸ್ವಲ್ಪ ವಿಚಾರ ಮಾಡ್ರಿ, ಗರ್ಭಿಣಿಯಾಗ್ಯಾಳ ಹೆಣ್ಮಗಳು, ಏನೋ ಒಂದು ಸುದ್ದಿ ಹೇಳ್ಬೇಕಲ್ಲ, ಹೆಚ್ಚಿಗೆ ಕೆಲಸ ಮಾಡಿಕೊಡ್ಸ್ಬಾರ್ದು. ಈಗಿನ ಕಾಲದಲ್ಲಿ ಆದ್ರಿಗಿನ ನಾವು ನಮ್ಮ ಮದುವೆ ಫೋಟೋಗಳನ್ನು ತೆಗೆದು ಪಕ್ಕದಲ್ಲಿ ಇಟ್ಕೊಂಡು ಒಬ್ಬರಿಗೊಬ್ಬರು ನೋಡ್ಕೊಂತ ಹೋಗ್ತೀವಿ, ಟೈಮ್ ಪಾಸ್ ಮಾಡ್ತೀವಿ. ಇವಾಗೆಲ್ಲ ಏನು ಆಲ್ಬಮ್ ಬಂದವಲ್ಲ, ಅವೆಲ್ಲ ತೆಗೆದು ಒಂದೊಂದನ್ನಾಗಿ ನಾ ಹೆಂಗಿದ್ದು ನೋಡ್ರಿ. ಅವಾಗ ಎಷ್ಟು ದಟ್ಟವಾದ ಕೂದಲಿದ್ವು ನನಗೆ, ಜಡಿಯಕ್ಕೆ ಅಂಡ್ರು ಕೂಡ ಇಷ್ಟುದ್ದ ಹೋಗ್ತಿತ್ತು. ಇವಾಗ ನೋಡಿದ್ರೆ ಚೋಟಾಗಿ ಐತೆ. ಅವಾಗ ಮೋಟ್ ಇದ್ದಿದ್ದು ಈಗ ಚೋಟಾಗೈತೆ. ಅವಾಗ ನಾವು ಯಾವ ರೀತಿ ನಾವು ಆನಂದದಿಂದಿದ್ವಿ ಅವೆಲ್ಲವೂ ನೆನಪು ಮಾಡಿಕೊಳ್ತಾ ಇದ್ದಾಳಂತೆ. ಯಾರು? ವೀರಮ್ಮ ಮತ್ತು ಬಸವಾರಿ ನೆನಪು ಮಾಡಿಕೊಳ್ತಾ ಇದ್ದಾರೆ. ಕುಂತ್ಕೊಂಡು ನೆನಪು ಮಾಡಿಕೊಳ್ತಾ ಇದ್ದಾರೆ. ಹೆಂಗೆ ಮದುವೆ ಆಯ್ತು ನಮ್ಮದು, ಅವಾಗ
ಹೇಗೆ ಮದುವೆ ಆಯಿತು, ಯಾಕೆ DJ ಇಟ್ಟಿದ್ರು ಅಂತ ಅನ್ಲಿಲ್ಲ ಅವರು. ಎಂಥ ಸರಳವಾದ ಮದುವೆ ಅದು, ಸರಳವಾಗಿರ್ತಕ್ಕಂಥ ಮದುವೆ. ಆದ್ರೂ ನಮ್ಗೆ ಯಾವಾಗ ಇಹಪರ ಸಾಧನಕ್ಕೆ ಮದುವೆ ಬೇಕೇ ಹೊರತು ಮದುವೆ ಅಂದ್ರೆ ಕೇವಲ ಆಟಕ್ಕಲ್ಲ. ಭಾರತೀಯರ ತತ್ವ ಇದು ಇರೋದು, ಭಾರತೀಯರ ತತ್ವ ಇರೋದು ಇದು. ಇಹಪರ ಸಾಧನಕ್ಕೆ, ಧರ್ಮಾರ್ಥ ಮೋಕ್ಷಗಳಿಗೆ, ಚತುರ್ವೇದ ಪುರುಷಾರ್ಥಗಳಿಗೆ ಸಾಧನೆಗಾಗಿ ಮದುವೆ ಇರಬೇಕು ಅಂತಾನೆ ಹೊರತು ನಾವು ಮದುವೆ ಟೈಮ್ನಾಗ ಹೆಂಗಿರ್ತೀವಿ ಸ್ವಲ್ಪ ಆಲೋಚನೆ ಮಾಡ್ರಿ. ಸುಮ್ಕೊಡೋ ಮದುವೆ ಮಾಡ್ತ ನೋಡು, ಸುಮ್ಕೊಡೋ ಮದುವೆ ಮಾಡ್ತಂದ್ರಿಗೇನ ಸುಮ್ ಕುಂತ್ಕೊಂಡ್ಬಿಡ್ತಾನ ಅವನು. ಮದುವೆ ಮಾಡ್ತಂದ್ರೆ ಭಾರಿ ಕಷ್ಟ ಐತೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟವನ ಹಾಲೆ. ಬೈತಿರ್ತವಲ್ಲ, ಸುಮ್ ಕೊಡ್ತೀಯ ಮದುವೆ ಮಾಡ್ಲಂತಿರ್ತೀವಿ. ನೋಡು ಮದುವೆ ಅಂದ್ರೆ ಏನು, ಅವಾಗ್ಲಿಂದ ತಿಪ್ಪಲು ಕೊಟ್ಬಿಡತ್ತೆ ನಮಗೆ, ಅವಾಗ್ಲಿಂದ ತಿಪ್ಪಲು ಕೊಟ್ಬಿಡತ್ತೆ ಮದುವೆ ಅಂದ್ರೆ. ಅಂದಮೇಲೆ ಎಷ್ಟು ಅವೆಲ್ಲ ಕಷ್ಟಕಾರಿಯಾಗಿರ್ತಕ್ಕಂಥ ಕೆಲಸಗಳು ಅಂತಂದ್ರೆ ನಿಜವಾಗ್ಲೂ ಮದುವೆ ಸಮಯದಲ್ಲಿ ಹೆಂಗಿರ್ತಾನೆ ಮೊದಲಿಂಗ ಅಂತ ಹೇಳ್ತೀನಿ ನಾನು. ಫಿಕ್ಸ್ ಆಗಿಬಿಟ್ಟತ್ತೆ ಅಲೆ, ಫಿಕ್ಸ್ ಆಗಿಬಿಟ್ಟತ್ತೆ. ಆ ಟೈಮ್ನಲ್ಲಿ ಜಿಂಕೆ ಇದ್ದಂತೆ ಅಂತೆ, ಎಗರಿಕೆಂತಿರ್ತಾನೆ. ಯಾರು ನೋಡಿ ಹೇಳ್ಕೊಂತಿರ್ತಾನಂತೆ, ಯಾರು ನೋಡಿದ್ರೆ ಹೇಳ್ಕೊಂತಾರೆ. ಫಿಕ್ಸ್ ಆಯ್ತಪ್ಪ, ಎಲ್ಲಿ ಬೊಂಬೈದಾಗ, ಇಲ್ಲೇನು ಬೊಂಬೈದಾಗ ಆಯ್ತಂತೆ. ಎಷ್ಟು ಸುಲಭವಾಗಿ ಹೇಳ್ತಾನೆ ನೋಡು, ತಂದೆ ತಾಯಿ ಔಷಧಿ ದೇವರೇ ಬಾಲ್ಲ, ಬೊಂಬೈದಾಗ ಆಯ್ತಂದಾನೆ. ಜಿಂಕಿ ಆಗಿರ್ತಾನಂತೆ ಯಾವಾಗ ಆ ಮದುವೆ ಫಿಕ್ಸ್ ಆದಾಗ. ಮದುವೆ ದಿನ ಸಿಂಹದಂತೆ, ಭಾರಿ ಗೌರವ. ಆ ಕಡೆಗೆ ನೋಡೋದಲ್ಲ, ಆ ಕಡೆಗೆ ನೋಡೋದಲ್ಲ, ಈ ಕಡೆ ನೋಡೋದಲ್ಲ. ಅದಕ್ಕಾಗಿ ಭಾಷೆಗೆ ಕಟ್ಟಿರ್ತಾರೆ. ಹಿಂಗ ಭಾಷೆಗೆ ಕಂಡಿದ್ರು ಕೂಡ ಹಿಂಗೆ ನೋಡಿದಾನ ಅವು ಅಡ್ಡ ಬಡ್ಡ ಬರ್ತಿರ್ತಾವ, ಭಾಷೆದಾಗ ಹೂಗಳು. ಆದ್ರೂ ಕೂಡ ಸುಮ್ಮನಿರ್ಲಾರ, ಈ ಕಡೆ ಹೆಣ್ಣದ ಕಡೆ ನೋಡಿದ್ದಾನೆ, ಹೆಣ್ಣತಿ ಕಡೆ ನೋಡಿದ್ದಾನೆ. ಸರ್ಸಕ್ಕಿಲ್ಲ, ಮತ್ತೆ ಅದೇ ಗೌರವ ಇರುವಾಗ ಹಿಂಗೆ ನೋಡಿದ್ನೇನು. ಸುಮ್ ಕೊಡೋ ಅವ್ರಮ್ಮಂತಿರ್ತಾಳ, ಹಿಂದೆ ಕುಂತ್ಕೊಂಡು ಅಕ್ಕನವ್ರು ಅವರೆಲ್ಲ ಸುಮ್ ಕುತ್ಗ. ಅಲ್ಲಿವರೆಗೆ ಮಾತ್ರ ಅವ್ರು ಕಂಟ್ರೋಲ್ ಮಾಡ್ತಾರೆ, ಆಮೇಲೆ ಆಗೋದಿಲ್ಲ ಅವ್ರ ಕೈಲಿ. ಅಲ್ಲಿವರೆಗೆ ಮಾತ್ರ ಅವ್ರು ಕಂಟ್ರೋಲ್ ಮಾಡ್ತಾರೆ, ಆಮೇಲೆ ಆಗೋದಿಲ್ಲ ಅವ್ರ ಕೈಲಿ. ಅಲ್ಲಿವರೆಗೆನ ಮಾಡೋಣ ಅಂತೇಳಿ ಅದನ್ನ ಸುಮ್ ಕುಡಿಸ್ತಾರೆ ಅಲ್ಲಿ ಅಂತಂದ್ರೆ ಅವಾಗ ಸಿಂಹ ಆಗಿರ್ತಾನಂತೆ. ನನ್ನಷ್ಟು ಗೌರವ ಯಾರೋದಿಲ್ಲ. ನಾನು ಹೆಂಗೆ ಕುಂದಿರ್ಸ್ತಾರೆ ನೋಡ್ರಿ, ಎಲ್ಲಿ ಕುಂದಿರ್ಸ್ತಾರೆ. ನನ್ನ ದೊಡ್ಡದಾಗಿರ್ತಕ್ಕಂಥ ರಾಜನ ಸ್ಥಾನದಲ್ಲಿ ಕುಂದಿರ್ಸ್ತಾರೆ, ನನ್ನ ರಾಜನ ಸ್ಥಾನದಲ್ಲಿ ಕುಂದಿರ್ಸ್ತಾರೆ. ನಾನು ಸಿಂಹದ ಶಕ್ತಿ ಇರ್ತದ ಅವನಿಗೆ ಅಂತಾನೆ. ಮದುವೆ ಆಯ್ತು, ತಿಂಗಳಾಯ್ತು, 2 ತಿಂಗಳಾಯ್ತು, ತವ್ರ ಮನೆಗೆ ಹೋಗ್ಬೇಕು. ಹೆಣ್ ದೊಡ್ಡದಂದು 4 ಬ್ಯಾಗ್ಗಳು ಒರ್ಲಾರ್ದು ಮಾಡಿ ಕುಂತ್ಕೊಂಡ್ಲು, ಹೊರಗಿಟ್ಲು. ಏನ್ ಇವೇ ಯಾರು ವರು, ಮತ್ತೆ ಅದಕ್ಕೆ ಕಟ್ಕೊಂಡಿ. ಅಷ್ಟೇ ಅಲ್ಲ ಸುಮ್ಮನೆ ಒಳ್ಳೆಗೆ ತಗೊಂತೀವಿ. ಅವಾಗ ಏನಂತಾನೆ, ಜಿಂಕೆ ಆದೆ, ಸಿಂಹವಾದೆ, ಈಗ ಬಹಳ ವರ್ತೈತಲ್ಲ. ಯಾವ್ದದು ಬ್ಯಾಗ್ ಹಾಕಿದಂಗಲ್ಲಿ ವರ್ತೈತೆ, ಯಾವ್ದದು ನೀವೇ ಅರ್ಥ ಮಾಡ್ಕೊಳ್ರಿ. ಹಾಕಿದಂಗಲ್ಲ ಬರ್ತೈತೆ. ಅದಕ್ಕೆ ನೋಡು, ಒಂದು ಇಡೀ ಹುಲ್ಲು ಹಾಕೋಂಗಿಲ್ಲ, ಸುಮ್ಮನೆ ಹೋಗಿ ಸುತ್ತರ್ಕೊಂಡು ಬಂದು ಕಾಗದ ಕಡ್ಡಿ ತಿಂದು ಬಂದಿರ್ತೈತೆ. ಅದಕ್ಕೆ ಮಾಡಿದ್ರೆ ವರ್ಷೇ ಒರೆಸ್ತಾರೆ. ಹಾಗೇನಿಲ್ಲ. ದಾಂಪತ್ಯ ಇವರದು ಮದುವೆಯ ಮುಂಚೆ ಆಗಿತ್ತು, ಮದುವೆ ಆದ್ಮೇಲೂ ಕೂಡ ಇತ್ತು. ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಅವಲಂಬಿಸಿ ಇವರು ನಿತ್ಯವೂ ಬಾಳ್ವೆ ಮಾಡ್ತಾ ಇದ್ರು. ಹೀಗೆ ಇದ್ಲು ಆ ತಾಯಿ. ವೀರಮಾಂಬೆ ಬಸವಾದ್ಯರ ಸರ ಸಂಸಾರದೊಳು ಸಂಭ್ರಮವು ಪೂರಿತದ ಸಮರಸದ ಜೀವನ. ಸಮರಸದ ಜೀವನ ನೋಡ್ಬೇಕು ಅಂದ್ರೆ ಅಲ್ಲೇ ನೋಡಬೇಕು. ವೀರಮಾಂಬೆ ಬಸವಾರ್ಯರ ಆ ಸಮರಸವೇ ಜೀವನ, ವಿರಸವೇ ಮರಣ. ದಾರಾ ಬೇಂದ್ರೆಯವರಂತಾರೆ, ಸಮರಸವೇ ಜೀವನ, ವಿರಸವೇ ಮರಣ. ಅಂದ್ರೆ ಯಾರ ಭಾಗ್ಯ ಆಗಿದೆಯೋ ಹಾಗೆ ದೊರೆಯುತ್ತೈತೆ, ಯಾರು ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ನಾವ್ ಹಿಂಗೆ ಹೇಳಿಬಿಟ್ವಲ್ಲ ಪುರಾಣದಾಗಂತ, ನೀವೇನು ತಿಳ್ಕೊಬೇಡ್ರಿ.
ನಮ್ಮ ಭಾಗ್ಯಕ್ಕೆ ತಕ್ಕಂತೆ ದೊರೆತಿರ್ತಾರೆ, ಅವುಗಳನ್ನೇ ನಾವು ಸರಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇದು ಸಾಮರಸ್ಯದ ಜೀವನ ಆಗ್ತಾ ಇದೆ. ವಿರಸವೇ ಮರಣ ಆಗ್ತಾ ಇದೆ. ವಿರಸ ಆಗೋದೊಂದೇ, ಮರಣ ಆಗೋದೊಂದೇ ಅಂಥೇಳಿ ಅಂದಾಗ ತವರ ಮನೆಯ ಬಿಟ್ಟು ಹೆಣ್ಣು ಗಂಡನ ಮನೆ ಸೇರಿದಾಗ ಎಲ್ಲವೂ ಕೂಡ ಎರಡೂ ದೀಪಗಳನ್ನು ಬೆಳೀತಾ ಇದ್ದೀವಿ ನಾವು. ಎರಡೂ ದೀಪಗಳನ್ನು ಬೆಳೀತಾಳೆ ಹೆಂಡತಿ. ನಾವು ದೀಪದಲ್ಲಿ ಆಗ್ತಕ್ಕಂಥದ್ದು ಒಂದಾಗ್ತೀವಿ ಅಂತ ದೀಪ ಒಂದಾಗ್ತೀವ. ಬತ್ತಿ ಎಷ್ಟಾಗ್ತೀವಿ? 2 ಹಾಕಿರ್ತೀವಿ ನೋಡ್ರಿ. 2 ಜೋಡು ಬತ್ತಿ ಜೋಡಿರ್ತವೆ ಹೊರತು ಒಂದು ಬತ್ತಿ ಆಗಿದ್ರೆ ಕಾಪಾಡ್ಬಿಡ್ತಾರೆ ತಾಯಿ. ನಾವು ಆಕಸ್ಮಿಕವಾಗಿ ಒಂದೇ ಬತ್ತಿ ದಪ್ಪಂದು ಹಾಕ್ಬಿಟ್ರೆ ಸಾಕು ಅಂತ ಕೇಳಂಗಿಲ್ಲ. 2 ಬತ್ತಿ ಹಾಕಿರ್ಬೇಕದು. ಒಂದು ತವರ ಮನೆಯನ್ನು ಬೆಳೆಸಲು ಮತ್ತೆ ಇನ್ನೊಂದು ಗಂಡನ ಮನೆಯನ್ನು ಬೆಳಕು ಮಾಡಲು ಅಂತಕ್ಕಂತಹ ಸೂತ್ರ ಹೇಳ್ತಾ ಇದೆಯಂತೆ. 2 ದೀಪ. ತಾಯಿ ಆಗಿರ್ತಕ್ಕಂಥ ಆಕೆ, ಹೆಂಡತಿ ಆಗಿರ್ತಕ್ಕಂಥ ಆಕೆ ಗಂಡನ ಮನೆಗೆ ಹೋದರೆ ಈ ಎಲ್ಲ ಕೆಲಸಗಳನ್ನು ಮಾಡಬೇಕು. ಮೊದಲು ಇಂಥವು ಕೆಲಸಗಳನ್ನು ಮಾಡಬೇಕು. ದೀಪ ಹಚ್ತಕ್ಕಂಥ ಕೆಲಸ ಮಾಡಬೇಕಂತೆ. ದೀಪ ಹಚ್ತಕ್ಕಂಥ ಕೆಲಸ ಮಾಡಬೇಕಂತ ಆ ಕೆಲಸಗಳನ್ನು ಆ ತಾಯಿ ಬಂದಿರ್ತಾಳೆಲ್ಲ, ಹೊಸದಾಗಿ ಬಂದಿರ್ತಾಳೆ, ಆಕೆಗೆ ಒಪ್ಪಿಸ್ಬೇಕು. 2 ಮನೆಯ ಜ್ಯೋತಿ ಬೆಳಗ್ತಕ್ಕಂಥ ಆಕೆ ಅದು ಸಾಂಕೇತಿಕವಾಗಿ ಅಲ್ಲಿ ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದಾಳೆ. ಅಂದಮೇಲೆ 8 ತಿಂಗಳ ಗರ್ಭವತಿ ಆದಾಗ ಗುರುಗಳು ಲಿಂಗಧಾರಣೆ ಮಾಡ್ತಾರೆ. ನಮ್ಮ ಧರ್ಮದಲ್ಲಿ ನೋಡ್ರಿ ಎಷ್ಟು ಪವಿತ್ರವಾಗಿರ್ತಕ್ಕಂಥ ಕೂಸಾಗ್ತಾ ಇದೆ. ಒಳಗಡೆಗೆ ಆಗ್ತಾ ಇದೆ ನೋಡ್ರಿ. ನೀವು ಹಿಂದೆ ಕೇಳಿರಿ, ಸುಭದ್ರೆ ಗರ್ಭಿಣಿ ಇದ್ದಾಗ ಶ್ರೀಕೃಷ್ಣ ಪರಮಾತ್ಮ ಭಾಗವತನ್ನೇ ಹೇಳಿದಂತೆ. ಭಾಗವತನ್ನೆಲ್ಲ ಹೇಳಿದ. ಒಳಗಿರ್ತಕ್ಕಂಥ ಕೂಸು ಅಭಿಮನ್ಯು ಅಂದ್ರೆ ಹೂ ಬಿಡ್ತದಂತೆ ನೋಡ್ರಿ. ಕತೆಗೆ ಹೂ ಬಿಡ್ತದಂತೆ. ಅಂದ್ರೆ ನಾವು ಏನು ಹೊರಗೆ ಮಾಡ್ತೇವೋ ಆ ಹೊರಗೆ ಮಾಡ್ತಕ್ಕಂಥದ್ದೆಲ್ಲ ಕೂಸಿಗೆ ಪರಿಣಾಮ ಆಗ್ತದೆ. ಅದಕ್ಕಾಗಿ ಹೆಣ್ಮಕ್ಳಾಗಿರ್ತಕ್ಕಂಥ ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಮಕ್ಳು ಒಳ್ಳೆ ಕಾರ್ಯವನ್ನು ಮಾಡ್ಬೇಕು. ಇಂಥ ಸತ್ಸಂಗಕ್ಕೆ ಬರ್ಬೇಕು, ದೇವಾಲಯಗಳಿಗೆ ಹೋಗ್ಬೇಕು, ಮಠಮಾನ್ಯಗಳಿಗೆ ಹೋಗ್ಬೇಕು. ಅಂದ್ರೆ ಕೈಲಾದಷ್ಟು ಹೋಗ್ಬೇಕಂದ್ರೆ ಹೋಗಿ ಅಂತ ಕುಂತ್ಕೊಂಡ್ರೆ ಗರ್ಭ ಧರಿಸ್ತಿದ್ರೆ ಆ ಮಾತು ಬೇರೆ. ಹೋಗ್ಬೇಕು ಅಂದ್ರೆ ಸತ್ಸಂಗವನ್ನು ಮಾಡಬೇಕು, ಸ್ವಾಮಿಗಳಿಗೆ ನಮಸ್ಕಾರ ಮಾಡಬೇಕು, ಒಟ್ಟು ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ಮಾಡಬೇಕು. ಆಗ ಒಳ್ಳೆಯ ಕೂಸೇ ಹುಟ್ಟತೈತೆ ಒಳಗಿಂದ ಸಂಸ್ಕಾರಯುಕ್ತವಾಗಿ ಬರ್ತತೆ. ಆಗ ಆ ಗರ್ಭಕ್ಕೆ ಏನು ಮಾಡ್ತಂದ್ರೆ ಸ್ವಾಮಿಗಳವರು ಬಂದು, ಊರ ಮಠದೈನವರು ಬಂದು ಗರ್ಭಕ್ಕೆ ಲಿಂಗಧಾರಣೆ ಮಾಡ್ತಾರೆ ನೋಡ್ರಿ. ಪವಿತ್ರವಾಗಿರ್ತಕ್ಕಂಥ 8ನೇ ತಿಂಗಳಿಗೆ ಗರ್ಭ ಲಿಂಗಧಾರಣೆ ಮಾಡ್ತಾರೆ. ಆಗಲೇ ಆ ಶಿಶುವಿಗೆ, ಗರ್ಭಸ್ಥ ಶಿಶುವಿಗೆ ಲಿಂಗ ಸ್ಪರ್ಶ ಆಗ್ತದೆ. ಆ ಹೆಣ್ಮಗಳ ಕೈಯಲ್ಲಿ ಕೊಟ್ಟು ಪೂಜೆ ಮಾಡಿ, ನಿತ್ಯ ಪೂಜೆ ಮಾಡಿ ಇಟ್ಟುಗಳ ಮನೆಯನ್ನು ಅಂತ ಹೇಳ್ತಾರೆ. ಹುಟ್ಟಿದ ಮೇಲೆ ಅವನಿಗೆ ಕಟ್ಟಬೇಕು. ಅಂದ ಮೇಲೆ 8 ತಿಂಗಳು ಇದ್ದಾಗ ಗರ್ಭಸ್ಥ ಲಿಂಗಧಾರಣೆ ಮಾಡಿದರು ಗುರುಗಳು ಮಾಡಿದರು. ಅಂದಮೇಲೆ ಧರೆಯ ವಿಶ್ವಾವಸು ವರ್ಷದಿ ವೈಶಾಖ ಮಾಸದಿ ಜನಿಸಿತು ಗುರುವಾರದೊಳು ಒಂದು ಶಿಶುವು ಶುಭಕೃತ ನಾಮ ಸಂವತ್ಸರ ವೈಶಾಖ ಶುದ್ಧ 3ರಂದು ಆ ತಾಯಿ ರಾತ್ರಿಯೆಲ್ಲ ಬಹಳ ಆನಂದದ ಕನಸನ್ನು ಕಂಡಾಳೆ. ಹಿಂದಿನ ದಿನ ಆನಂದದ ಕನಸು. ಎಂಥ ಆನಂದದ ಕನಸು ಅಂತಂದ್ರೆ, ಒಬ್ಬ ಯೋಗಿಗಳ ಬಂದರೆ, ಸ್ವಲ್ಪ ಒಂದು 5 ನಿಮಿಷ ತಡೀರಿ, ಒಂದು 5 ನಿಮಿಷ. ಯೋಗಿಗಳು ಬಂದಾರೆ. ಎಲ್ಲಿಗೆ ಬಂದಾರೆ ಗಮನಿಸ್ಬೇಕು ನೀವು. ವೀರಮ್ಮರ ಕನಸಿನಲ್ಲಿ ಬಂದಾರೆ ಯೋಗಿಗಳು ಬಂದಾಗ ಆನಂದವಾಯಿತು. ಸ್ವಾಮಿಗಳು ಬಂದಾಗ ಆನಂದವಾಯಿತು. ಎಂಥ ಕನಸು ಅದು, ಸೊಗಸಾದ ಕನಸು ಬಿದ್ದೈತೆ ಆಕೆಗೆ. ಬಂದಿರ್ತಕ್ಕಂಥ ಯೋಗಿಗಳು ವಿಭೂತಿ ತೆಗೆದುಕೊಂಡು ಗರ್ಭಸ್ಥ ಶಿಶುವಿಗೆ ವಿಭೂತಿ ಧಾರಣೆಯನ್ನು ಮಾಡ್ತಾ ಇದ್ದಾರೆ. ಸಾಕ್ಷಾತ್ ಪರಶಿವನೇ ಬಂದು ಅಲ್ಲಿ ವಿಭೂತಿ ಧಾರಣೆ ಮಾಡ್ತಾ ಇದ್ದಾನೆ ಅಂತೆ.
ವಿಭೂತಿ ಧಾರಣೆಯನ್ನು ಮಾಡ್ತಾ ಇದ್ದಾರಂತೆ. ಆನಂದವಾಯಿತು ಯಾರಿಗೆ? ವೀರಮ್ಮರಿಗೆ. ಪಕ್ಕದಲ್ಲಿರ್ತಕ್ಕಂಥ ಗಂಡನನ್ನು ಎಬ್ಬಿಸ್ತಾಳೆ. ರೀ ಎಂಥ ಕನಸು ಬಿತ್ತು ನನಗೆ, ಎಂಥ ಕನಸು ಬಿತ್ತು. ಒಬ್ಬ ಯೋಗಿಯು ಬಂದು, ಶಿವಯೋಗಿಯು ಬಂದು ನನ್ನ ಒಳಗಿರ್ತಕ್ಕಂತಹ ಆ ಗರ್ಭಸ್ಥ ಶಿಶುವಿಗೆ ವಿಭೂತಿ ಧಾರಣೆ ಮಾಡ, ನಮ್ಮಂತ ಭಾಗ್ಯವಂತರು ಎಲ್ಲಿದ್ದಾರೆ ಇಲ್ಲಿ ಈ ಲೋಕದಲ್ಲಿ ಅಂತ ಕೇಳ್ತಾರಂತೆ. ಆಗ ಬಸವಯ್ಯನವರು ನಗುತ್ತಾರೆ. ಹೌದು ಸಂತೋಷ, ಭಾರಿ ಸಂತೋಷ ಅಂತಾರಂತೆ. ಅಂದ 1 ಗಂಟೆಯಲ್ಲಿ, ಅಂದರೆ ಸುಮಾರು ಬೆಳಗಿನ ಜಾವ 4 ಗಂಟೆಗೆ ತಕ್ಷಣ ಮೆಲ್ಲಗೆ ನೋವುಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಆ ವೀರಮಾಂಬಿಗೆ ನೋವುಗಳು ಕಾಣಿಸ್ಕೊಂಡಾಗ ಏನಂತಾಳೆ ಸ್ವಲ್ಪ ಗಮನಿಸ್ರಿ. ಶಿವ ಅಂತಾಳೆ ಹೊರತ ಅಪ್ಪ ಹೆಂಗಾಯ್ತಪ್ಪ ಇದು ಅಂದಿಲ್ಲ. ನೀವು ತಿಳ್ಬಿಟ್ಟು ಎಂಥ ತತ್ವ ಹೇಳ್ತಾ ಇದ್ದಾರೆ ನೋಡಿ ನಮ್ಮ ಭಾರತೀಯರು, ಎಂಥ ತತ್ವ ಹೇಳ್ತಾ ಇದ್ದಾರೆ ನೋಡ್ರಿ. ಶಿವ ಅಂತ ಇದ್ದಾಳಂತೆ. ಆ ಶಿವನ ನಾಮದಲ್ಲಿ ನೋವು ಕಾಣ್ತಾ ಇಲ್ಲ ಆ ತಾಯಿಗೆ. ಶಿವನ ನಾಮದಲ್ಲಿ ನೋವು ಕಾಣ್ತಾ ಇಲ್ಲ. ಶಿವ ಅಂತ ಇದ್ದಾಳೆ. ಸುಮಾರು 7:45 ಗುರುವಾರದ ದಿನ, ವೈಶಾಖ ಶುದ್ಧ 3 ತೃತೀಯ 9/5/1902 ಇಸವಿ ಬೆಳಗಿನ 8 ಗಂಟೆಗೆ ಗರ್ಭಸ್ಥ ಶಿಶು ಹೊರಗೆ ಬಂದಾಗ ಹರ ಕರುಣೋದಯವಾದಂತೆ ಶಿವೋದಯವಾಯಿತು. ಬೇರೆ ಮಂತ್ರವೆಲ್ಲಿದೆ ಅದು ನೀಡುವ ಶಾಂತಿ ಕಾಂತಿ, ಅದು ನೀಡುವ ಶಾಂತಿ ಕಾಂತಿ ಯಾವ ತಾಯಿಗಿದೆ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರವೆಲ್ಲಿದೆ. ಹಾಲು ಉಡಿಸಿ ಹೃದಯ ಬಿಡಿಸಿ, ಹಾಲು ಉಡಿಸಿ ಹೃದಯ ಬಿಡಿಸಿ, ಪ್ರೀತಿ ಉಳಿಸಿ ಮನಸ್ಸಿಗೆ, ಪ್ರೀತಿ ಉಳಿಸಿ ಮನಸ್ಸಿಗೆ, ಬಾಳುತ್ತೇದು ಮಕ್ಕಳಿಗೆ, ಬಾಳುತ್ತೇದು ಮಕ್ಕಳಿಗೆ, ಬರೆದಳಲ್ಲ ಕನಸಿದೆ, ಬರೆದಳಲ್ಲ ಕನಸಿದೆ. ಅಮ್ಮ 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 ಎಂಬ ಮಾತಿಗಿಂತ ಬೇರೆ ಮಂತ್ರವೆಲ್ಲಿದೆ. ಗಾಳಿಯಲ್ಲಿ ನೀರಿನಲ್ಲಿ, ಗಾಳಿಯಲ್ಲಿ ನೀರಿನಲ್ಲಿ, ಹೂವು ಹಸಿರಿನಲ್ಲಿ, ಗಾಳಿಯಲ್ಲಿ ನೀರಿನಲ್ಲಿ, ಹೂವು ಹಸಿರಿನಲ್ಲಿ, ಕಾಣದೇನು ಕಾಯುವ ಬಿಂಬ, ಕಾಣದೇನು ಕಾಯುವ ಬಿಂಬ, ತನ್ನ ತಾನು ಸತ್ಯದಲ್ಲಿದೆ, ತನ್ನ ತಾನು ಸತ್ಯದಲ್ಲಿದೆ. ಅಮ್ಮ 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 ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ.
ವಾತ್ಸಲ್ಯವ ಮರೆಯಗೆ ಕೇಳೆ ತಾಯಿ ನಿನ್ನ ವಾತ್ಸಲ್ಯವ ಅರಿವೆಗೆ ಕೇಳು ತಾಯಿ ಅರಿವೆಗೆ ಕೇಳು ತಾಯಿ ನಿನ್ನ ಪ್ರೀತಿಯಲ್ಲಿದೆ ನಿನ್ನ ಪ್ರೀತಿಯಲ್ಲಿದೆ ಅಮ್ಮ ಎಂಬ ಮಾತಿಗಿಂತ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರವೆಲ್ಲಿದೆ ಅದು ನೀಡುವ ಶಾಂತಿ ಕಾಂತಿ ಅದು ನೀಡುವ ಶಾಂತಿ ಕಾಂತಿ ಯಾವ ತಾಯಿ ಅಮ್ಮ 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 ಶೂಲಪಾಣಿಯ ದಿವ್ಯತೇಂದ್ರ ಶೀಲ ಸೊಬಗಿನ ಶಿಶುವ ನೋಡಿ ಶೀಲ ಸೊಬಗಿನ ಶಿಶುವ ನೋಡಿ ಯಾವಾಗ ಗುರುವಾರದ ದಿನ 8 ಗಂಟೆ ಸಮೀಪಿಸ್ತಾ ಇದೆಯೋ ಶುಭ ಗಳಿಗೆಯಲ್ಲಿ ದಿವ್ಯ ತೇಜಸ್ವಿ ಹೇಗಿತ್ತು ಅಂತಂದ್ರೆ ಶಿವನ ತೇಜಸ್ಸೆ ಭೂಮಿಗೆ ಬಂದು ಇಳಿದೋ ಎಂಬಂತೆ ಆ ಶಿಶು ಹೊರಗೆ ಬಂದು ಇಡ್ತಾ ಇದೆ. ತಕ್ಷಣವೇ ಬಸವಾರಿ ಬಂದ ಅನೌನ್ಸ್ಮೆಂಟ್ ಆಯಿತು. ಬಸವಾರಿ ಬಂದ ಸಣ್ಣ ಬಸಯ್ಯ ಬಂದ ತಂದೆ ಬಸಯ್ಯ ಈತ ಸಣ್ಣ ಬಸಯ್ಯ ಬಂದ ಯಾರು ಅನೌನ್ಸ್ ಮಾಡಿದ್ರು? ಫಸ್ಟ್ ಅನೌನ್ಸರ್ ಯಾರು ಹೇಳ್ರಿ? ಮತ್ತೆ ಸೂಲಗಿತ್ತಿ. ಮೊದಲು ಗಂಡೋ ಹೆಣ್ಣೋ ಏನು ಅಂತಕ್ಕಂಥದ್ದು ಹೇಳೋದು ಆ ತಾಯಿಯೇ ಹೇಳ್ತಾಳಂತೆ. ಸಣ್ಣ ಬಸವಯ್ಯ ಬಂದ ಅಂದ ತಕ್ಷಣ ಭಾರಿ ಸಂತೋಷ ಆಯಿತು. ಅದಕ್ಕಾಗಿ ವ್ರತ ಮಾಡಿರ್ತಾರೆ ಗಂಡು ಮಗ ಆಗಬೇಕು ಅನ್ನತಕ್ಕಂಥ ಉದ್ದೇಶದಿಂದ. ಅಂದಮೇಲೆ ಧರೆಯೊಳಗೆ ಆ ಶಿಶುವು ಆಡ್ತಾ ಇದೆ 14ನೇ ದಿನದಲ್ಲಿ ವಿರತ ಮಠದ ಪೂಜ್ಯರಾಗಿರ್ತಕ್ಕಂತಹ ಮಹಾಲಿಂಗ ಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಯಾಕಂತಂದ್ರೆ ನಾಮಕರಣದ ದಿನ ಒಬ್ಬ ತೇಜಸ್ವಿಗಳು ಬರಬೇಕು, ಒಬ್ಬ ಮಠದವರು ಬರಬೇಕು. ಆಗ ಮಾತ್ರ ಆ ಕೂಸು ಯಶಸ್ವಿ ಆಗ್ತದೆ ಆತನ ಜೀವನದಲ್ಲಿ ಅಂತೇಳಿ ಆ ವಿರಕ್ತ ಮಠದ ವಾಮನ ಕೆಲವರಿನ ಮಹಾಲಿಂಗ ಸ್ವಾಮಿಯನ್ನು ಕರೆಸಿ ಸಮೀಪಕ್ಕೆ ಬಂದು ಅವಾಗ ಕೇಳ್ತಾರಂತೆ, ಬುದ್ಧಿ ಹೆಸರು ಏನಿಡಬೇಕಂತ ಕೇಳ್ತಾರೆ. ಅವ್ರೇನಂತಾರೆ ಬಸವಯ್ಯ ಅಂತ ಹೇಳ್ರಂತಾರೆ. ಅವ್ರು ಅಂದ್ಕೊಂಡಿದ್ದು ಬಸವಯ್ಯ, ಅವ್ರು ಹೇಳಿದ್ದು ಬಸವಯ್ಯ, ಸ್ವಾಮಿಗಳು ಹೇಳಿದ್ದು ಬಸವಯ್ಯ ಜೋಜೋ ಬಸವಯ್ಯ ಎಲ್ಲರೂ ಈಗ ಬಂದು ಸಾಂಕೇತಿಕವಾಗಿ ಎಲ್ಲ ಮುತ್ತೈದೆಯರು ಎಲ್ಲರೂ ಬರ್ಬೋದು, ಹೆಣ್ಮಕ್ಳೆಲ್ಲ ಬಂದು ಈ ಒಂದು ತೊಟ್ಟಿಲ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ನಿಮ್ಮಂತ ಧನ್ಯರು ಯಾರೂ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ತೊಟ್ಟಿಲ ಕಾರ್ಯಕ್ರಮ ಬೇಗ ಬಂದು ಪೂರೈಸಲಿ. ನಿಮ್ಮ